ನಮಸ್ಕಾರ ಬಂಧುಗಳೇ. ನಾವುಗಳೆಲ್ಲ ಹೈಸ್ಕೂಲ್ ಓದಬೇಕಾದ್ರೆ ಟಿಪ್ಪು ಸುಲ್ತಾನ್ ಅಂದಾಕ್ಷಣ ಮೈಸೂರು ಹುಲಿ, ದಿ ಟೈಗರ್ ಆಫ್ ಮೈಸೂರು, ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡ್ತಾನೆ, ಹೋರಾಟ ಮಾಡ್ತಾ ಮಾಡ್ತಾ ಯುದ್ಧ ಭೂಮಿಯಲ್ಲಿ ಹುತಾತ್ಮನಾಗ್ತಾನೆ ಅಂತಕ್ಕಂಥದ್ದನ್ನೆಲ್ಲ ನಾವು ಕನಿಷ್ಠ ವ್ಯಕ್ತಿಯ ಪರಿಚಯವನ್ನು ಪಡಿತೀವಿ. ನಂತರ 80ರ ದಶಕದಲ್ಲಿ ದೂರದರ್ಶನ್ ಚಾನೆಲ್ನಲ್ಲಿ ದಿ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅಂತಕ್ಕಂಥ ಒಂದು ಸೀರಿಯಲ್ ಬಂದಾಗ ಸಂಜಯ್ ಖಾನ್ ಅವರ ಒಂದು ನಿರ್ಮಾಣ, ಭಗವಾನ್ ಗಿಡ್ವಾನಿ ಅವರ ಒಂದು ಫಿಕ್ಷನ್ ಆಧಾರಿತ, ನೌಶಾದ್ ಅವರ ಒಂದು ಅದ್ಭುತ ಸಂಗೀತ, ಇಂಟ್ರೊಡಕ್ಟರಿ ಸಾಂಗ್, ಅದನ್ನೆಲ್ಲ ನೋಡಿದಾಗ ಒಂಥರ ರೋಮಾಂಚನಗೊಂಡ್ವಿ. ಇತ್ತೀಚೆಗೆ ಕೆ ಚನ್ನಬಸಪ್ಪ, ಹಿರಿಯ ಸ್ವಾತಂತ್ರ್ಯ ಸೇನಾನಿ ಅವರು ಬರೆದಿರ್ತಕ್ಕಂಥ ಅಪ್ರತಿಮ ದೇಶಪ್ರೇಮಿ ಟಿಪ್ಪು ಸುಲ್ತಾನ್ ಆಗಿರಬಹುದು, ನಂತರ ಹಿರಿಯ ಇತಿಹಾಸಕಾರರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಶೇಖ್ ಅಲಿ ಅವರು ಬರೆದಿರ್ತಕ್ಕಂಥ ದ ಕ್ರುಸೇಡರ್ ಆಫ್ ಚೇಂಜ್ ಆಗಿರ್ಬೋದು, ಈ ಥರ ಹಲವಾರು ಹಿರಿಯ ಇತಿಹಾಸಕಾರರು, ದಾಖಲೆಗಳು, ಇವುಗಳನ್ನೆಲ್ಲ ನೋಡಿದಾಗ ಟಿಪ್ಪು ಸೀಮ್ಸ್ ಟು ಬಿ ಅನ್ ಎಂಬೋಡಿಮೆಂಟ್ ಆಫ್ ಹೀರೋಯಿಸಮ್, ಪೇಟ್ರೋಟಿಸಮ್ ಅಂಡ್ ಸ್ಯಾಕ್ರಿಫೈಸ್ ಫಾರ್ ಅಸ್. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ವ್ಯಕ್ತಿಗಳು, ಕೆಲವು ಶಕ್ತಿಗಳು, ಕೆಲವು ಸಂಘಟನೆಗಳು ಟಿಪ್ಪುವಿನ ವಿರುದ್ಧ, ಟಿಪ್ಪುವಿನ ವ್ಯಕ್ತಿತ್ವದ ವಿರುದ್ಧ ಆಘಾತಕರವಾಗಿರತಕ್ಕಂಥ ಭಾವನೆಗಳನ್ನು ಬಿತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈತನ ಮಧ್ಯೆ ಟಿಪ್ಪು ಆಕ್ಚುಲಿ ಹೇಗಿದ್ದ ಅಂತಕ್ಕಂಥದನ್ನು ಅಧ್ಯಯನ ಮಾಡಿ ಸಮಕಾಲೀನ ಸಮಾಜದ ಜೊತೆ ಹಂಚಿಕೊಳ್ಬೇಕು ಅಂತಕ್ಕಂಥ ಒಂದು ಹಂಬಲದಿಂದ ಈ ಒಂದು ಚರ್ಚೆ, ಈ ಒಂದು ಪ್ರಯತ್ನ. ಇಫ್ ಟಿಪ್ಪು ವೇ ಟು ಬಿ ಅ ಹಿಂದೂ, ಟಿಪ್ಪು ಒಬ್ಬ ಹಿಂದೂ ಆಗಿದ್ದರೆ, ಇದು ವಿವಾದಾತ್ಮಕವಲ್ಲ, ಇದು ವರ್ಣಾತ್ಮಕವಲ್ಲ, ಇದು ಶುದ್ಧ ವಿವರಣಾತ್ಮಕ ಚರ್ಚೆ. ನೋಡಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ದೇಶವನ್ನ, ಈ ದೇಶದ ಇತಿಹಾಸವನ್ನ, ಪರಂಪರೆಯನ್ನ, ಚರಿತ್ರೆಯನ್ನ, ಸಂಸ್ಕೃತಿಯನ್ನ ಹತ್ತಿರದಿಂದ ಮತ್ತು ಆಳವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಅವರು ತಮ್ಮ ಒಂದು ದ ಯಂಗ್ ಇಂಡಿಯಾ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ 1930ರಲ್ಲಿ ಟಿಪ್ಪುವನ್ನ ಎನ್ ಎಂಬೋಡಿಮೆಂಟ್ ಆಫ್ ಹಿಂದೂ ಮುಸ್ಲಿಂ ಯೂನಿಟಿ ಅಂತ ಪ್ರಶಂಸೆ ಮಾಡಿ ಬರೀತಾರೆ. 1947 ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನಾಯಕತ್ವದಲ್ಲಿ ಸಂವಿಧಾನ ರಚನಾ ಸಮಿತಿ ಬರುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಡ್ರಾಫ್ಟಿಂಗ್ ಕಮಿಟಿ, ಕರಡು ಸಮಿತಿ ಬರುತ್ತೆ. 2 years 11 months 18 days ಸುದೀರ್ಘ ಕಾಲವನ್ನು ತಗೊಂಡು ಆಳವಾಗಿ ಅಧ್ಯಯನ ಮಾಡಿ ಒಂದು ಅದ್ಭುತವಾದ ಸಂವಿಧಾನವನ್ನು ಕೊಡ್ತಾರೆ ನಮ್ಮ ದೇಶಕ್ಕೆ. ಆ ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಎಲ್ಲ ಸದಸ್ಯರುಗಳು ಡಿಬೇಟು, ಡೆಲಿಬ್ರೇಷನ್, ಡಿಸ್ಕಷನ್ ಅನ್ನು ಮಾಡ್ತಾರೆ. ಚರ್ಚೆಗಳನ್ನು ಮಾಡಿದ ಮೇಲೆ ಸಂವಿಧಾನ ಜಾರಿಗೆ ಬರ್ತದೆ. ನವೆಂಬರ್ 26, 1949ಕ್ಕೆ ಅಂಗೀಕಾರ ಆಗುತ್ತೆ. ಜನವರಿ 26, 1950ಕ್ಕೆ ಗಣತಂತ್ರ ದಿವನ ಜಾರಿಗೆ ಬರ್ತದೆ ಸಂವಿಧಾನ. ಈ ಸಂವಿಧಾನದ ಮೂಲ ಪ್ರತಿಯಲ್ಲಿ 144ನೇ ಪುಟದಲ್ಲಿ ಟಿಪ್ಪು ಸುಲ್ತಾನನ ಭಾವಚಿತ್ರವನ್ನು ಇಡಲಾಗಿದೆ. ಆತ ಒಬ್ಬ ಸ್ವಾತಂತ್ರ್ಯ ಸೇನಾನಿ, ಸ್ವತಂತ್ರ ಹೋರಾಟಗಾರ ಅಂತ ಚಿತ್ರಿಸಲಾಗಿದೆ. ಇವತ್ತು ಕೆಲವು ಸಂಘಟನೆಗಳು ಅದನ್ನು ವಿರೋಧಿಸ್ತಾ ಇದೆ. ಆತ ಸ್ವತಂತ್ರ ಹೋರಾಟಗಾರನೇ ಅಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನು ಹೇಳ್ತಾ ಇದ್ದಾರೆ. ಮೂಲ ಆರ್ ಎಸ್ ಎಸ್ ನ ಮೂಲ ಸಂಘ ಜನಸಂಘ. ಆ ಜನಸಂಘದ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ವಾಸ್ ಅ ಫಸ್ಟ್ ಕ್ಯಾಬಿನೆಟ್ ಮಿನಿಸ್ಟರ್, was the cabinet minister in the first cabinet of this independent India. ಮೊದಲ ಮಂತ್ರಿ ಮಂಡಳದ ಒಬ್ಬ ಸದಸ್ಯರಾಗಿರ್ತಾರೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ ಆಗಿರ್ತಾರೆ, ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿರ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ ಚರ್ಚೆ. ಎಲ್ಲವೂ ಕೂಡ ಟಿಪ್ಪುವಿನ ವಿರುದ್ಧ ಅಪಚಾರದ ಮಾತುಗಳನ್ನು ಹೇಳಲ್ಲ. ಆತನ ವಿರುದ್ಧ, ಆ ವ್ಯಕ್ತಿಯ ವಿರುದ್ಧ ಇವರು ಇವತ್ತು ಹೇಳ್ತಿರೋ ತರ ಅವತ್ತು ಯಾವುದೇ ವಿಷಯಗಳನ್ನ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹೇಳಲ್ಲ. ಅಂಡ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ವಾಸ್ ಅ ಮೋಸ್ಟ್ ಲರ್ನಡ್ ಮ್ಯಾನ್. 1938ರಲ್ಲಿ ಅವರು ಕಲ್ಕತ್ತಾ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದವರು. ಒಬ್ಬ ಅದ್ಭುತ ಮೇಧಾವಿ, ನುರಿತ ವಕೀಲರು ಕೂಡ. ಬಂಧುಗಳೇ, ಈ ದೇಶದ ಹೆಮ್ಮೆಯ ಸಂವಿಧಾನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಭಾವನೆ, ಪ್ರತಿಯೊಂದು ಭಾವಚಿತ್ರ ಈ ದೇಶದ ಇತಿಹಾಸ, ಪರಂಪರೆ, ಚರಿತ್ರೆ ಮತ್ತು ಸ್ವಾತಂತ್ರ್ಯ ಸಂಗ್ರಾಮವನ್ನು ವ್ಯಕ್ತಪಡಿಸ್ತದೆ, ಬಿಂಬಿಸ್ತದೆ. ಇದನ್ನೆಲ್ಲವನ್ನ ಗೌರವಿಸ್ತಕ್ಕಂಥದ್ದು ನಮ್ಮ ಮೂಲಭೂತ ಅಧ್ಯಾಯ, ಮೂಲಭೂತ ಕರ್ತವ್ಯ ಅಂತಕ್ಕಂಥದ್ದನ್ನ ಸಂವಿಧಾನವೇ ಹೇಳಿದೆ. ಆರ್ಟಿಕಲ್ 51A ಯಲ್ಲಿ ಸಂವಿಧಾನವೇ ಹೇಳ್ತದೆ ನಾವು ಇವುಗಳನ್ನೆಲ್ಲ ಗೌರವಿಸಬೇಕು.
ಟಿಪ್ಪು ಸುಲ್ತಾನ್ ಅಂಡ್ ಹೈದರ್ ಅಲ್ಲಿಗೆ ಬರೋಣ. ಟಿಪ್ಪು ಮತ್ತು ಹೈದರ್ ಬಂದು ಹೋಗುವ ಒಂದು ಕಾಲಾವಧಿ, ಆಳ್ವಿಕೆಯ ಕಾಲಘಟ್ಟ 1761ರಿಂದ 1799. ಹೈದರ್ 1761ರಿಂದ 82ರವರೆಗೆ ಅವನು 21 ವರ್ಷ ಆತ ಆಳ್ವಿಕೆ ಮಾಡ್ತಾನೆ. ನಂತರ ಟಿಪ್ಪು 17 ವರ್ಷ ಆಳ್ವಿಕೆ ಮಾಡ್ತಾರೆ. ಈ 37 ವರ್ಷದ ಆಳ್ವಿಕೆ ಮೈಸೂರು ಸಂಸ್ಥಾನದ ಒಂದು ಸುವರ್ಣ ಯುಗ ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಜಗತ್ತಿಗೆ ತನ್ನನ್ನು ತಾನು ವಿಶೇಷ ಎಂದು ಗುರುತಿಸಿಕೊಂಡಿರ್ತಕ್ಕಂಥ ಒಂದು ಕಾಲಾವಧಿ. ಅದು ಕೃಷಿ ಕ್ರಾಂತಿ ಆಗಿರ್ಬೋದು, ವಾಣಿಜ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಸಿಲ್ಕ್ ಆಗಿರ್ಬೋದು, ರಾಕೆಟ್ ಅನ್ವೇಷಣೆ ಆಗಿರ್ಬೋದು, ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಒಂದು ಕ್ರಾಂತಿಕಾರಿ ಬೆಳವಣಿಗೆಗಳನ್ನು ಇವತ್ತು ಮೈಸೂರು ಸಂಸ್ಥಾನ ತರ್ತದೆ. ಆಧುನಿಕತೆ ಅಂತಕ್ಕಂಥ ಒಂದು ಬಿರುಸಿನ ಓಟದಲ್ಲಿದ್ದ ಯುರೋಪಿಯನ್ ದೇಶಗಳಿಗೆ ಹಂಬಿ ಕಿಸೆ ಕಮ್ ನಹಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಕಾಲಘಟ್ಟ ನಮ್ಮ ರಾಜ್ಯ. ಮಾರ್ಚ್ 3ನೇ ತಾರೀಕು 1707ಕ್ಕೆ ಔರಂಗಜೇಬ್, 6ನೇ ಮೊಘಲ್ ದೊರೆ ಔರಂಗಜೇಬ್ ತೀರ್ಕೊಳ್ತಾನೆ. ಆತ ಸತ್ತ ತಕ್ಷಣ ಮೊಘಲರ ಒಂದು ಕೇಂದ್ರೀಯ ಆಡಳಿತದ ಒಂದು ಹಿಡಿತ ಸಡಿಲಗೊಳ್ತದೆ. ಆ ಥರ ಆದ ತಕ್ಷಣ ಅಧೀನ ರಾಜ್ಯಗಳು, ಸಂಸ್ಥಾನಗಳೇನಿರ್ತವೆ ಅವೆಲ್ಲ ಸ್ವತಂತ್ರ ಘೋಷಣೆ ಮಾಡ್ಕೊಂಡ್ಬಿಡ್ತವೆ. ಜೊತೆಗೆ ತಮ್ಮ ಮಧ್ಯವೇ ಕಚ್ಚಾಡ್ಲಿಕ್ಕೂ ಶುರು ಮಾಡ್ತಾರೆ. ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಮರಾಠ ಸಂಸ್ಥಾನ, ಹೈದರಾಬಾದ್ ನಿಜಾಮರು, ಇವು 2 ಸಂಸ್ಥಾನಗಳು ನಮ್ಮ ಮೈಸೂರು ಸಂಸ್ಥಾನವನ್ನು ನುಂಗಿ ನೀರು ಕುಡಿದ್ಬಿಡ್ಬೇಕು ಅಂತ ಕಾಯ್ತಾ ಇರ್ತವೆ. ಕಾರಣ ನಮ್ಮ ಮೈಸೂರು ಮಹಾರಾಜರು ಆಡಳಿತದ ಚುಕ್ಕಾಣಿಯನ್ನು ಸಡಿಲುಗೊಳಿಸಿಕೊಂಡು, ಆಡಳಿತದ ಒಂದು ಕಂಟ್ರೋಲನ್ನು ಕಳ್ಕೊಂಡು, ಮಂತ್ರಿಗಳಾಗಿರ್ತಕ್ಕಂಥ ದೇವರಾಜ ಮತ್ತು ನಂಜರಾಜ ಅವರು ಸೈಡ್ ಲೈನ್ ಮಾಡಿಕೊಂಡು ರಾಜಭಾರ ಮಾಡ್ತಾ ಇರ್ತಾರೆ. ದಿನ ಕಳೆದಂತೆ ಅವರು ಕೂಡ ಕಚ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಒಂದು ಪರಿಸ್ಥಿತಿಯ ಫೈದಾ ಹೊಡ್ಕೊಳ್ಳಿಕ್ಕೆ ಬ್ರಿಟಿಷರು ಕಾಯ್ತಾ ಇರ್ತಾರೆ, ಹದ್ದಿನ ಕಣ್ಣದಿಂದ ಕಾಯ್ತಾ ಇರ್ತಾರೆ. ಬಿಕಾಸ್ ಬ್ರಿಟಿಷರ್ಸ್ ವೇರ್ ವೆಲ್ ನೋನ್ ಫಾರ್ ದಿರ್ ಡಿವೈಡ್ ಅಂಡ್ ರೂಲ್ ಪಾಲಿಸಿ. ಒಡೆದು ಆಳುವ ನೀತಿಯನ್ನು ಅವರು ಇಂಟ್ರಡ್ಯೂಸ್ ಮಾಡ್ತಾರೆ, ಅನುಸರಿಸ್ತಿರ್ತಾರೆ. ಅವ್ರಿಗೆ ಅವರ ಒಂದು ತಂತ್ರ ಏನಂತಂದ್ರೆ, 2 ಸಂಸ್ಥಾನಗಳ ಮಧ್ಯೆ ಜಗಳ ಹಚ್ಚೋದು, ಒಬ್ಬರನ್ನ ಇನ್ನೊಬ್ಬರ ವಿರುದ್ಧ ಕಟ್ಟಿ ಹಚ್ಚೋದು, ಒಬ್ಬರನ್ನ ಇನ್ನೊಬ್ಬರ ವಿರುದ್ಧ ರಕ್ಷಿಸ್ತೇನೆ ಅಂತಕ್ಕಂಥ ಒಂದು ನಾಟಕವನ್ನ ಆಡಿ ನಂತರ 2 ಸಾಮ್ರಾಜ್ಯಗಳನ್ನು ನುಗ್ತಕ್ಕಂಥದ್ದು. ಇದರ ಮುಖಾಂತರ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಕೊಳ್ತಕ್ಕಂಥದ್ದು ಬ್ರಿಟಿಷರ ಒಂದು ಇತಿಹಾಸ ನಾವು ನೋಡ್ತೇವೆ. ಇಲ್ಲೂ ಕೂಡ ಅದೇ ಆಗ್ತದೆ. ಸೊ ಇಷ್ಟಾದ ನಂತರ ವೆನ್ ವಿ ಕಮ್ ಟು ಟಿಪ್ಪು ಡೈರೆಕ್ಟ್ಲಿ, ಟಿಪ್ಪು ಅಂದ ತಕ್ಷಣ ಬಹಳ ಫ್ಯಾಸಿನೇಟಿಂಗ್ ಪರ್ಸನಾಲಿಟಿ ಆಗಿ ನಮ್ಮ ಮುಂದೆ ಕಾಣ್ತಾನೆ. ಹಿ ಸೀಮ್ಸ್ ಮೋಸ್ಟ್ ಫ್ಯಾಸಿನೇಟಿಂಗ್, ಇಂಟ್ರೆಸ್ಟಿಂಗ್ ಆಸ್ ವೆಲ್ ಆಸ್ ಟುಡೇ ಬಿಕಾಸ್ ಆಫ್ ಸಮ್ ಮೈಂಡ್ ಸೆಟ್ಸ್ ಕಾಂಟ್ರವರ್ಸಿಯಲ್ ಆಲ್ಸೋ. ನೋಡಿ, ಟಿಪ್ಪು ವಿಷಯದಲ್ಲಿ ಬಹಳ ಒಂದು 5-6 ಅಂಶಗಳು ಮಾತ್ರ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಫಸ್ಟ್, ಟಿಪ್ಪು ನೋಡ್ಲಿಕ್ಕೆ ಹೇಗಿದ್ದ? ಹೌ ವಾಸ್ ಟಿಪ್ಪು ಟು ಲುಕ್ ಆಟ್? ನೋಡಿ, ನಮ್ಮ ಚಿತ್ರ ಟಿಪ್ಪು ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಏನು ಬರ್ತೈತೆ? ದಪ್ಪನಾಗಿ ಗಲ್ಲ, ನಾವು ಸ್ಕೂಲ್ ಬುಕ್ಸ್ ಅಲ್ಲಿ ನೋಡಿರ್ತಕ್ಕಂಥದ್ದು ಮತ್ತೆ ಎಲ್ಲ ಕಡೆ ನೋಡ್ತಾ ಬಂದಿತ್ತು. ದಪ್ಪನ ಗಲ್ಲ, ತೆಳ್ಳನ ಮೀಸೆ, ಚೂಪಾದ ಮೀಸೆ, ನವಿಲ್ ಥರ ಕಣ್ಣು, ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಟೋಪಿ ಅಥವಾ ಪೇಟ ಏನಂತೀರ, ಎಸ್. ಸೊ ಈ ಥರ ಒಂದು ಭಾವನೆ ಇತ್ತು. ಅದೇ ನಮ್ಮ ಮನಸ್ಸಿನಲ್ಲಿ ಇಲ್ಲಿವರೆಗೂ ಉಳಿದಿತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ಕೆಲವು ಶಕ್ತಿಗಳು ಟಿಪ್ಪು ಆ ಥರ ಇರಲಿಲ್ಲ, ಟಿಪ್ಪು ಈ ಥರ ಇದ್ದಂತ ಒಂದು ವಿಕಾರವಾಗಿರ್ತಕ್ಕಂಥ ಮುಖವನ್ನು ತೋರಿಸಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಟಿಪ್ಪು ವಾಸ್ ಆಕ್ಚುಲಿ ಈ ಥರ ಇದ್ದ ಅಂತೇಳಿ. ಸರಿ, ಟಿಪ್ಪುನ ನಾವು ನೋಡಿಲ್ಲ ಅಥವಾ ನೀವು ನೋಡಿಲ್ಲ. ಟಿಪ್ಪುನ ನೋಡಿದ್ದು ಆಗಿನ ಮೈಸೂರು ಸಂಸ್ಥಾನದ ಜನ, ಆಗಿನ ಬ್ರಿಟಿಷರು. ಅವರು ಈ ನಮ್ಮ ಜನರ ಕಡೆಯಿಂದ ಕರ್ಕೊಂಡು ಪೇಂಟಿಂಗ್ ಮಾಡಿಸಿ ಅವರು ಅದನ್ನ ತಮ್ಮ ಒಂದು ಮ್ಯೂಸಿಯಂ ಅಲ್ಲಿ ಇವತ್ತು ಹಾಕೊಂಡಿದ್ದಾರೆ. ಲಂಡನ್ ಮ್ಯೂಸಿಯಂ ಅಲ್ಲಿ, ಆಲ್ಬರ್ಟ್ ಮ್ಯೂಸಿಯಂ ಅಲ್ಲಿ ಲಂಡನ್ ಅಲ್ಲಿ ತಾವು ಭಾವಚಿತ್ರ ಇಟ್ಕೊಂಡು, ಅದೇ ಭಾವಚಿತ್ರ ನಮ್ಮ ಸ್ಕೂಲ್ಗಳಲ್ಲಿ ಇದೆ, ಅದೇ ಸ್ಕೂಲಲ್ಲಿ ಇರೋದು ನಮ್ಮ ಮನಸ್ಸಿನಲ್ಲಿದೆ. ಇವತ್ತು ಇವರೇನೋ ಟಿಪ್ಪು ಈ ತರ ಇದ್ದಂತ ಒಂದು ವಿಕಾರವಾಗಿರ್ತಕ್ಕಂಥ ಭಾವಚಿತ್ರವನ್ನು ಏನು ತೋರಿಸ್ತಾರಲ್ಲ, ಅದು ಈಸ್ಟ್ ಆಫ್ರಿಕಾ ದೇಶದ ಒಬ್ಬ ಸ್ಲೇವ್ ಟ್ರೇಡರ್, ರೋಮಿಲಾಜಾ ಅಂತಕ್ಕಂಥ ಒಬ್ಬ ಸ್ಲೇವ್ ಟ್ರೇಡರ್, ಆ ವ್ಯಕ್ತಿಯ ಚಿತ್ರವನ್ನು ತೋರಿಸಿ ಟಿಪ್ಪು ಅಂತೇಳಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಎಂತಹ ಇತಿಹಾಸವನ್ನ ತಿರುಚತಕ್ಕಂಥ ಐತಿಹಾಸಿಕ ಪುರುಷನನ್ನ ಅವಮಾನ ಮಾಡ್ತಕ್ಕಂಥ ಒಂದು ಸಂಗತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇನ್ ದ ಥರ್ಡ್ ಫ್ಯಾಸಿನೇಟಿಂಗ್ ಆಸ್ಪೆಕ್ಟ್ ಬಹಳ ನೋವು ಆಗ್ತದೆ, ಆತ ಫ್ರೀಡಮ್ ಫೈಟರ್ನೇ ಅಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಈಗ. ಸರ್, ಹೂ ಈಸ್ ಎ ಫ್ರೀಡಮ್ ಫೈಟರ್? ವಾಟ್ ಈಸ್ ಎ ಡೆಫಿನೇಷನ್ ಫ್ರೀಡಮ್ ಫೈಟರ್? All those who fought against the Britishers are freedom fighters, and they cannot reject, they cannot deny the fact that Tipu fought against the Britishers and he died defending against the Britishers.
ಬ್ರಿಟಿಷರ್ಸನ್ನ ಹಿಮ್ಮೆಟ್ಟುತ್ತಾ ಬ್ರಿಟಿಷರನ್ನ ಅವರ ವಿರುದ್ಧ ಹೋರಾಟ ಮಾಡ್ತಾ ಆತ ಮಡಿದ ಹುತಾತ್ಮನಾದ ಶಹೀದಾದ ಅಂತಕ್ಕಂಥದ್ದನ್ನ ಎರಡು ಮಾತ್ರ ಅವರು ಡಿನೈ ಮಾಡಲ್ಲ, ನಾವು ಮಾಡಲ್ಲ. ಸೊ ಹಿ ಈಸ್ ಎ ಫ್ರೀಡಮ್ ಫೈಟರ್. Fourth most interesting aspect, he is the only king in India, he is the only sole king in India who never joined hands with the Britishers to fight against Indian kings. ನಮ್ಮ ದೇಶದ ರಾಜ್ಯ ಸಂಸ್ಥಾನಗಳ ವಿರುದ್ಧ ಅಟ್ಯಾಕ್ ಮಾಡಲಿಕ್ಕೆ ಬ್ರಿಟಿಷರ ಜೊತೆ ಕೈಯನ್ನು ಜೋಡಿಸದೇ ಇರುವ ಏಕೈಕ ರಾಜ ಅಂತಂದ್ರೆ ಟಿಪ್ಪು ಸುಲ್ತಾನ್. He never joined hands with allied with ಬ್ರಿಟಿಷರ್ಸ್ ಟು ಅಟ್ಯಾಕ್ ಮರಾಠರ ಜೊತೆ, ನಿಜಾಮರ ಜೊತೆ, ಟ್ರಾವೆಂಕರಲ್ಲಿ ಸುತ್ತಲೂ ಎಲ್ಲರೂ ಜೊತೆ ಯುದ್ಧ ಆಗ್ತದೆ, ಆದರೆ ಯಾವತ್ತೂ ಕೂಡ ಬ್ರಿಟಿಷರ್ ಜೊತೆ ಕೈಯನ್ನು ಯಾವತ್ತೂ ಕೂಡ ಜೋಡಿಸಲ್ಲ. ಇದು ಆತನ ಒಂದು ನ್ಯಾಷನಲ್ ಕಾನ್ಷಿಯಸ್ನೆಸ್ ಅಂತ ನಾವು ಹೇಳಬೇಕಾಗ್ತದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನೆಕ್ಸ್ಟ್ ಈಸ್, ಆತನ ಮಕ್ಕಳನ್ನು ಆತ ಒತ್ತೆ ಇಡ್ತಾನೆ. ಇಡೀ ಜಗತ್ತಿನ ಇತಿಹಾಸದಲ್ಲಿ ಯಾವೊಬ್ಬ ದೊರೆನೂ ಕೂಡ ತನ್ನ ಮಕ್ಕಳನ್ನು ಒತ್ತೆ ಇಟ್ಟು ಒಂದು ರಾಜ್ಯದ ಕಲ್ಯಾಣ, ರಾಜ್ಯದ ಹಿತ, ರಾಜ್ಯದ ಒಂದು ಬೆಳವಣಿಗೆ, ರಾಜ್ಯದ ಒಂದು ವೆಲ್ಫೇರ್ ಅನ್ನೋ ಬಗ್ಗೆ ಚಿಂತನೆ ಮಾಡಿದ್ದು ನಾವು ಎಲ್ಲೂ ಕೂಡ ಕಾಣಲ್ಲ. ಬ್ಯಾಲೆನ್ಸ್ ಅಮೌಂಟ್ ಕೊಡಬೇಕು ವಾರದ್ದು ಅಂತೇಳಿ ಆತ ತನ್ನ ಮಕ್ಕಳನ್ನ 8 ವರ್ಷದ ಒಂದು ಎಳೆ ಮಗು, 5 ವರ್ಷದ ಒಂದು 2 ಮಕ್ಕಳನ್ನ ಆತ ಒತ್ತೆ ಇಡ್ತಾನೆ. ಇದು ಅತ್ಯಂತ ನೋವಿನ ಸಂಗತಿ. And coming to his life, he was born on ನವೆಂಬರ್ 20ನೇ ತಾರೀಕು 1750ಕ್ಕೆ ದೇವನಹಳ್ಳಿ ಗ್ರಾಮದಲ್ಲಿ ಟಿಪ್ಪು ಜನಿಸ್ತಾರೆ. ಹೈದರ್ ಅಲಿ ಫಕ್ರುನ್ನಿಸಾ ಅವರ ಒಂದು ಕುಟುಂಬಕ್ಕೆ ಜನಿಸ್ತಾರೆ ಟಿಪ್ಪು ಸುಲ್ತಾನ್ ಚಿಕ್ಕವನಿಂದ ಒಳ್ಳೆ ಶಿಕ್ಷಣ ಪಡಿತಾನೆ. ಒಂದು ಮಿಲಿಟರಿ ಇದರಲ್ಲಾಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು, ಲ್ಯಾಂಗ್ವೇಜಸ್ ಆಗಿರ್ಬೋದು, ಒಳ್ಳೆ ಹಿ ಗೆಟ್ಸ್ ಎ ವೆರಿ ಗುಡ್ ಎಜುಕೇಷನ್. ಗೋವರ್ಧನ್ ಅಂತೇಳಿ ಹಿಂದೂ ಪುರಾಣ ಪಂಡಿತರು ಗೋವರ್ಧನ್ ಅವರು ಇರ್ತಾರೆ, ಈ ಕಡೆ ಘಾಜಿ ಖಾನ್ ಅವರು ಇರ್ತಾರೆ. ಎಲ್ಲ ರೀತಿಯಿಂದ ಹಿ ಗೆಟ್ಸ್ ವೆಲ್ ಇಕ್ವಿಪ್ಡ್. ಆ್ಯಂಡ್ ಎಷ್ಟು ಇಕ್ವಿಪ್ ಆಗಿಬಿಡ್ತಾರೆ ಅಂತಂದರೆ 16ನೇ ವಯಸ್ಸಿಗೆ ಆತ ಯುದ್ಧ ಭೂಮಿಗೆ ಇಳಿತಾನೆ. 16ನೇ ವಯಸ್ಸಿಗೆ ಹಿ ಗಿವ್ಸ್ ಸಾಥ್ ಟು ಹಿಸ್ ಫಾದರ್. ತಂದೆಗೆ ಸಾಥ್ ಕೊಡ್ತಾನೆ. ಆ ಸಾಥಿನಲ್ಲಿ ಇನ್ಫ್ಯಾಕ್ಟ್ ಹೈದರೇ ಬೆಚ್ಚಿಬಿಡ್ತಾನೆ. ಆತನ ಒಂದು ಪೌರುಷ, ಆತನ ಒಂದು ಸಾಹಸ, ಆತನ ಒಂದು ಫೈಟಿಂಗ್ ಸ್ಕಿಲ್ಸನ್ನು ನೋಡಿಬಿಟ್ರೆ ಹೈದರೇ ಬೆಚ್ಚಿಬಿಡ್ತಾನೆ. ಅಟ್ ಸೇಮ್ ಟೈಮ್ ಹಿ ಬಿಕಮ್ಸ್ ಪ್ರೌಡ್. ಆತನಿಗೆ ಭಾಳ ಖುಷಿ ಆಗುತ್ತೆ ಈ ಮೈಸೂರು ರಾಜ್ಯದ ಮುಂದಿನ ವಾರಸದಾರ ತಯಾರಾಗ್ತಾ ಇದ್ದಾನೆ ಅಂತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ ಬ್ರಿಟಿಷರಿಗೆ ಆತಂಕನೂ ಕೂಡ ಶುರುವಾಗುತ್ತೆ. ಇದೇನಪ್ಪ ಅವನು ಉರಿ ಥರ ಫೈಟ್ ಮಾಡ್ತಾ ಇದ್ದಾನೆ. 16ನೇ ವಯಸ್ಸಿಗೆ ಯುದ್ಧ ಭೂಮಿಯಲ್ಲಿ ಇರ್ತಾನೆ. ಟಿಪ್ಪುವನ್ನು, ವ್ಯಕ್ತಿತ್ವವನ್ನು, ಅವನ ಪೌರುಷವನ್ನು, ಅವನ ವಿಜುವಲೈಸೇಷನನ್ನು, ಅವನ ಸಾಹಸವನ್ನು ಪ್ರದರ್ಶನ ಮಾಡಲಿಕ್ಕೆ ಒಂದು ಐತಿಹಾಸಿಕ ಯುದ್ಧ ಅಂತಂದರೆ 1782 ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್. 1780ರಿಂದ 1784ರವರೆಗೆ ಈಸ್ಟ್ ಇಂಡಿಯಾ ಕಂಪ್ನಿಯವರು ಅಟ್ಯಾಕ್ ಮಾಡ್ತಾರೆ. ಒಂದು ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಅಂತ ನಡೀತದೆ. ಈ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಈಸ್ ಎ ಹಿಸ್ಟಾರಿಕಲ್ ವಾರ್ ಫಾರ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ ಅಂತಲೂ ಕೂಡ ನಾನು ಹೇಳ್ತೇನೆ. ನಾಟ್ ನೆಸೆಸರ್ಲಿ ಫಾರ್ ಮೈಸೂರು ಡೈನೆಸ್ಟಿ ಬಟ್ ಆಲ್ಸೋ ಫಾರ್ ಹೋಲ್ ಇಂಡಿಯಾ. ಯಾಕಂತಂದರೆ ಇಡೀ ದೇಶದ ಇತಿಹಾಸದಲ್ಲಿ ಇದದ್ದು ಒಂದು ಎಂಡ್ ಏನಾಗ್ತದೆ, ಒಪ್ಪಂದ ಏನಾಗ್ತದೆ, ಇಟ್ಸ್ ಅ ಲಾಸ್ಟ್ ಟ್ರೀಟಿ ವೇರ್ ಇನ್ ದಿ ಇಂಡಿಯನ್ ಕಿಂಗ್ ಡಿಕ್ಟೇಟೆಡ್ ದಿ ಬ್ರಿಟಿಷರ್ಸ್. ಇಂಡಿಯನ್ ಕಿಂಗ್ ಡಿಮಾಂಡೆಡ್ ದಿ ಟರ್ಮ್ಸ್ ಟು ದಿ ಬ್ರಿಟಿಷರ್ಸ್. ಇಲ್ಲೇ ಒಂದು ನಾವು ಹೇಳಿದಾಗ ನೀವು ಕೇಳಬೇಕು ಅಂತಕ್ಕಂಥ ಕಂಡೀಷನ್ಸ್ಗಳನ್ನು ಹಾಕಿರ್ತಕ್ಕಂಥ ಒಂದು ಕಾಲಘಟ್ಟ ಇದು. 1784 ಟ್ರೀಟಿ, ಮಂಗಳೂರು ಟ್ರೀಟಿ ಅಂತ ಏನಾಗ್ತದೆ. ಸೊ ಈ ಒಂದು ಯುದ್ಧ ಆಗ್ತದೆ. ಯುದ್ಧದಲ್ಲಿ 1,80,800 ಸೈನ್ಯಗಳು ನೋಡಿ, ಅಂಥ ಒಂದು ದೊಡ್ಡ ಸೈನ್ಯವನ್ನು ಟಿಪ್ಪು ಸುಲ್ತಾನ್ ಇಟ್ಕೊಂಡು ಬರ್ತಾನೆ. 1780ಕ್ಕೆ ಶುರು ಆಗುತ್ತೆ. 1782ಕ್ಕೆ ಕ್ಯಾನ್ಸರ್ನಿಂದ ಹೈದರಲ್ಲಿ ಯುದ್ಧ ನಡಿಬೇಕಾದ್ರೆ ತೀರ್ಕೊಳ್ತಾನೆ. ಯುದ್ಧದ ಟೈಮಲ್ಲಿ ತೀರ್ಕೊಂಡ್ರು ಕೂಡ ಧೃತಿಗೆಡಲ್ಲ, ಮನಸ್ಸು ಮುಟ್ಕೊಳ್ಳಲ್ಲ, ಡಿಸಪಾಯಿಂಟ್ ಆಗದೆ ಹೈದರ ಟಿಪ್ಪು ಸುಲ್ತಾನ್ ಯುದ್ಧವನ್ನು ಕಂಟಿನ್ಯೂ ಮಾಡಿದ್ರೆ ಆ ಟೈಮಲ್ಲಿ ಆತ ತಂದೆ ತೀರ್ಕೊಂಡಿದ್ದಾರೆ. ಇವನು ವಾರ್ ಫಾರ್ ಸಕ್ಸೆಷನ್ ಆಗೋದಿಲ್ಲ. ನಿಜ, ಈತ ಬಂದು ಅಲ್ಲಿ ಕಿಂಗ್ ಆಗ್ತಾನೆ. ಕಿಂಗ್ ಆಗಬೇಕಾದ್ರೆ ಆತ ನಮ್ಮ ಮೈಸೂರು ರಾಣಿ ಬ್ರಿಟಿಷರ ಜೊತೆ ಕೈ ಜೋಡಿಸ್ಕೊಂಡು ಅವ್ರಿಗೆ ಒಂದು 15 ಲಕ್ಷ ಆಗಿನ ಕಾಲಕ್ಕೆ ದುಡ್ಡು ಕೊಡ್ತೇನೆ, ಈತನ ತೆಗೆದುಬಿಡಿ ಅಂತೇಳಿ ಮೈಸೂರು ರಾಣಿ ಮೇಕ್ಸ್ ಎ ಕಾನ್ಸ್ಪಿರಸಿ ಬಟ್ ಅನ್ಸಕ್ಸಸ್ಫುಲ್. ದಿ ಕುಡಂಟ್ ಸಕ್ಸೆಸ್ ಫಾರ್ ದಟ್. ಟಿಪ್ಪು ಕಮ್ಸ್ ಬ್ಯಾಕ್ ಆ್ಯಂಡ್ ಫೈಟ್ಸ್ ಫಿಯರ್ಸ್ಲಿ. ಅವರು ಫೈಟ್ ಮಾಡ್ತಾರೆ. ಫೈಟ್ ಮಾಡಿ ಆ್ಯಂಡ್ ಅಲ್ಟಿಮೇಟ್ಲಿ ಇನ್ನೇನು ಗೆಲ್ತೇನೆ ಅನ್ನೋ ಸಮಯಕ್ಕೆ ಮಂಗಳೂರು ಟ್ರೀಟಿ ಆಗುತ್ತೆ. ಮಂಗಳೂರು ಒಪ್ಪಂದ ಒಂದು ಶಾಂತಿ ಒಪ್ಪಂದ ಆಗುತ್ತೆ. ಇಲ್ಲಿ ಒಂದು ಇತಿಹಾಸ ರಚನೆ ಆಗಿರ್ತಕ್ಕಂಥ ಯುದ್ಧ ಅಂತ ಯಾಕೆ ಕರಿತೀವಪ್ಪ ಅಂತಂದರೆ, ಇಡೀ ದೇಶದಲ್ಲಿ ಇತಿಹಾಸದಲ್ಲಿ 40,000 ಸೈನಿಕರನ್ನು ಅರೆಸ್ಟ್ ಮಾಡ್ತಾನೆ ಟಿಪ್ಪು. ನೋಡಿ, ಬ್ರಿಟಿಷ್ ಸೇನೆಯ ಒಂದು 10% ಆಫ್ ದಿ ಟೋಟಲ್ ಬ್ರಿಟಿಷ್ ಸೇನೆ 40,000 ಸೈನಿಕರನ್ನು ಸೆರೆ ಹಿಡಿತಾನೆ. ಸೆರೆ ಹಿಡಿದು ಶ್ರೀರಂಗಪಟ್ಟಣಕ್ಕೆ ಹೋಗಿ ಹಾಕ್ತಾನೆ. ಇಡೀ ಬ್ರಿಟಿಷ್ ಇತಿಹಾಸದಲ್ಲಿ ಯಾರು ಕೂಡ ಅವ್ರಿಗೆ ಟರ್ಮ್ಸನ್ನು ಡಿಕ್ಟೇಟ್ ಮಾಡೋಲ್ಲ, ಟಿಪ್ಪು ಮಾಡ್ತಾನೆ. ಇಡೀ ಬ್ರಿಟಿಷ್ ಇತಿಹಾಸದಲ್ಲಿ ಯಾರು ಕೂಡ ಅವ್ರ ಸೈನಿಕರನ್ನು ಅಷ್ಟು ಮಟ್ಟದಲ್ಲಿ ಸೆರೆ ಹಿಡಿದಿರೋದಲ್ಲ, ಟಿಪ್ಪು ಹಿಡಿತಾನೆ.
ಹಿಡ್ಕೊಂಡು ಶ್ರೀರಂಗಪಟ್ಟಣದಲ್ಲಿ ಅವ್ರನ್ನ ಜೈಲಿಗೆ ಹೋಗ್ತಾನೆ. ಸೊ ಇದು ಒಂದು ಮೋಸ್ಟ್ ಕ್ರೂಷಿಯಲ್ ವಾರ್ ಫಾರ್ ದಿ ಹಿಸ್ಟ್ರಿ ಫಾರ್ ದಿ ಇಂಡಿಯಾ, ಮಚ್ ಪರ್ಟಿಕ್ಯುಲರ್ಲಿ ಟು ದಿ ಮೈಸೂರು ಡೈನೆಸ್ಟಿ ಅಂತಕ್ಕಂಥದ್ದು. ಸೊ ಅಲ್ಟಿಮೇಟ್ಲಿ ಟೆಕ್ಸ್ಟ್ ಥ್ರೂ ಮಂಗಳೂರು ಟ್ರೀಟಿ ಆಗುತ್ತೆ, ಶಾಂತಿ ಒಪ್ಪಂದ ಆಗುತ್ತೆ, ಅಲ್ಲಿ ಮುಗಿತದೆ. ಐತಿಹಾಸಿಕ ಗೆಲುವು ನಮ್ಮ ಮೈಸೂರು ಸಂಸ್ಥಾನ. ಸೆಕೆಂಡ್ ವಾರ್ ಆಂಗ್ಲೋ ಮೈಸೂರು ವಾರ್, ಮೂರನೇ ಆಂಗ್ಲೋ ಮೈಸೂರು ವಾರ್ ಮತ್ತೆ ಆಗುತ್ತದೆ. ಬಿಫೋರ್ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಇನ್ನೊಂದು ಆಗುತ್ತೆ 1785 ಅಲ್ಲಿ. ನೋಡಿ, ಯುದ್ಧ ಮುಗೀತು, ಇನ್ನೇನು ಸುಧಾರಿಸ್ಕೊಳ್ಬೇಕು ಅನ್ನೋಷ್ಟರಲ್ಲಿ ಮತ್ತೆ ಮರಾಠರು ಅಟ್ಯಾಕ್ ಮಾಡ್ತಾರೆ. ಸೊ ಮರಾಠರು ಅಟ್ಯಾಕ್ ಮಾಡಿದ್ರು, ಬಟ್ ದಿ ಕುಡಂಟ್ ಸಕ್ಸೀಡ್. ಇನಿಷಿಯಲ್ ಸ್ಟೇಜಿಂದನೇ ಸೋಲಿಕೆ ಶುರು ಆದಂಗೆ ಇನ್ನೇನು ಸೋತ್ಬಿಡ್ತಾರೆ, ಧೃತಿಗೆ ಎದ್ಬಿಡ್ತಾರೆ ಅನ್ನೋತ್ತಿಗೆ ಟಿಪ್ಪು ಅವ್ರನ್ನ ಸೋಲಿಸ್ಲಿಕ್ಕೆ ಹೋಗಲ್ಲ. ಟಿಪ್ಪು ಗೆಲ್ಲುವ ಒಂದು ಯುದ್ಧವನ್ನು ಸಮಾಧಾನದಿಂದ, ಶಾಂತಿಯಿಂದ ಗಜೇಂದ್ರಗಡ ಒಪ್ಪಂದ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಈ ಗಜೇಂದ್ರಗಡ ಒಪ್ಪಂದ ಮಾಡಲಿಕ್ಕೆ ಒಂದು ವಿಜುವಲ್ ಇರ್ತದೆ, ಒಂದು ದೃಷ್ಟಿಕೋನ ಇರ್ತದೆ. ಇಲ್ಲಿ ಏನಂತಂದ್ರೆ, ಇದು ಒಪ್ಪಂದ ಏನು ಮಾಡ್ತಾನೆ ಅಂತಂದ್ರೆ, ಈ ಒಪ್ಪಂದದ ಪ್ರಕಾರ ಗಜೇಂದ್ರಗಡ ಮತ್ತು ಧಾರವಾಡನ ತಾನೇ ಇಟ್ಕೊಳ್ತಾನೆ, ಬಾದಾಮಿ, ಕಿತ್ತೂರು ಮತ್ತು ನರಗುಂದವನ್ನು ಮರಾಠರಿಗೆ ಬಿಟ್ಟುಕೊಡ್ತಾನೆ. ಇದರಲ್ಲಿ ಒಂದು ಸ್ಟ್ರಾಟಜಿ ಇರುತ್ತೆ, ಒಂದು ವಿಜುವಲ್ ಇರ್ತದೆ. ಏನಂತಂದರೆ, ಅವರು ಒಂದು ಸ್ನೇಹವನ್ನು, ಅವರ ಸಂಬಂಧವನ್ನು, ಅವರ ವಿಶ್ವಾಸವನ್ನು ಗಳಿಸಬೇಕು ಅಂತಕ್ಕಂಥ ಒಂದು ಹಿಡನ್ ಫ್ರೆಂಡ್ಲಿ ಅಜೆಂಡಾ ಇಟ್ಕೊಂಡಿರ್ತಾನೆ ಯಾರು, ಟಿಪ್ಪು ಸುಲ್ತಾನ್. ಬಟ್ ಬ್ರಿಟಿಷ್ ಮರಾಠರಿಗೆ ಅದು ದುರದೃಷ್ಟವತ್ತ ಅರ್ಥ ಆಗಲ್ಲ, ಬಹಳ ಲೇಟಾಗಿ ಅರ್ಥ ಆಗ್ತದೆ. ವಿಲ್ ಸಿ ಇಟ್. ಸೊ ಇಷ್ಟ ಆಗ್ತದೆ. ದಿಸ್ ವಿಲ್ ಎಂಡ್ ವಿತ್ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಆದಮೇಲೆ ಮರಾಠ ವಾರು ಆಗ್ತದೆ, ಗಜೇಂದ್ರಗಡದಿಂದ ಮುಗಿತದೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಥರ್ಡ್ ಆಂಗ್ಲೋ ಮೈಸೂರು ವಾರ್. ಇದು ಒಂದು ಐತಿಹಾಸಿಕ, ಇದು ಅತ್ಯಂತ ನೋವಿನ, ಆಘಾತಕರವಾಗಿರ್ತಕ್ಕಂಥ ಒಂದು ಅಂತ್ಯವನ್ನು ಕಾಣ್ತದೆ ಥರ್ಡ್ ಆಂಗ್ಲೋ ಮೈಸೂರು ವಾರ್. ಥರ್ಡ್ ಆಂಗ್ಲೋ ಮೈಸೂರು ವಾರ್ ಆಗಲಿಕ್ಕೆ ಎರಡು ಕಾರಣ ಬಂಧುಗಳೇ. ಒಂದು, ಈ ಗಜೇಂದ್ರಗಡ ಒಪ್ಪಂದ ಆದಮೇಲೆ ಈ ಮರಾಠರ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಎಕ್ಸ್ಪ್ರೆಸ್ ಮಾಡಿರ್ತಾನಲ್ಲ ಯಾರು, ಟಿಪ್ಪು, ಅದರಿಂದ ಎಲ್ಲಿ ಇವರು ಸ್ನೇಹಿತರಾಗ್ಬಿಡ್ತಾರೆ ಅಂತೇಳಿ ಬ್ರಿಟಿಷರಿಗೆ ಒಂದು ಆತಂಕ ಶುರುವಾಗುತ್ತೆ. ಎರಡನೇದು, ಟ್ರಾವಂಕರ್ ಮೇಲೆ 1789-90ರಲ್ಲಿ ಟಿಪ್ಪು ಸುಲ್ತಾನ್ ಟ್ರಾವಂಕರ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಬಿಕಾಸ್ ದೇ ವಿಲ್ ಬಿ ವೆರಿ ಕ್ಲೋಸ್ ಟು ಈಸ್ಟ್ ಇಂಡಿಯಾ ಕಂಪನಿ. ಸೊ ಆ ಒಂದು ಟ್ರಾವಂಕರ್ ಮೇಲೆ ಅಟ್ಯಾಕ್ ಮಾಡಿದ ಒಂದು ನೆಪವನ್ನು ಇಟ್ಟುಕೊಂಡು ಬ್ರಿಟಿಷರಿಗೆ ಒಂದು ಅರ್ಥ ಆಗಿರುತ್ತೆ. ಏನಂತಂದರೆ, ಟಿಪ್ಪುವಿನಿಂದ ಅವರು ಹೀನಾಯನವಾಗಿ ಸೋಲೊಪ್ಕೊಂಡಿರ್ತಾರೆ 1784ಅಲ್ಲಿ. ಅದಕ್ಕೆ ಅವ್ರಿಗೆ ಗೊತ್ತಾಗಿರುತ್ತೆ, ನಾನು ಒಬ್ಬನೇ ಆಗಿ ನಾವು ಹೊಡಿಲಿಕ್ಕಾಗಲ್ಲ, ಮರಾಠರಿಗೂ ಹೊಡೆಯಲಿಕ್ಕಾಗಲ್ಲ, ನಿಜಾಮರಿಗಂತೂ ಆಗೋದೇ ಇಲ್ಲ, ಟ್ರಾವಂಕರ್ಗೂ ಚಿಕ್ಕದು ಡೈನೆಸ್ಟಿ. ಸೊ ಅದಕ್ಕೆ ನಾವು ಎಲ್ಲರೂ ಕೂಡಿದರೆ ಟಿಪ್ಪುವನ್ನು ಹೊಡಿಬಹುದು. ಯಾಕಂದ್ರೆ ಅವನೇ ಒಬ್ಬ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಸವಾಲು, ಒಂದು ದೊಡ್ಡ ಸಿಂಹ ಸ್ವಪ್ನ ಆಗಿರ್ತಾನೆ ಬ್ರಿಟಿಷರಿಗೆ, ಈಸ್ಟ್ ಇಂಡಿಯಾ ಕಂಪನಿ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಎಲ್ಲರೂ ಕೂಡಿ ಒಂದು ವ್ಯೂಹ, ಒಂದು ಕಾನ್ಸ್ಪಿರಸಿಯನ್ನು ಹ್ಯಾಚ್ ಮಾಡ್ತಾರೆ. ಸೊ ಹೈದರಾಬಾದ್ ನಿಜಾಮ್ಸ್, ಮರಾಠಾಸ್, ಈಸ್ಟ್ ಇಂಡಿಯಾ ಕಂಪನಿ, ಟ್ರಾವಂಕೋರ್ ಮಹಾರಾಜರು ಮತ್ತು ಪಾಳೆಗಾರರನ್ನ ಸೇರಿಸ್ಕೊಳ್ತಾರೆ. ಈ ಪಾಳೆಗಾರರು ಯಾರಪ್ಪ ಅಂತಂದರೆ, ರೈತರನ್ನ ಸುಲಿಗೆ ಮಾಡ್ತಿರ್ತಕ್ಕಂಥ ಪಾಳೆಗಾರನೆಲ್ಲ ಇವನು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅವ್ರಿಗೆಲ್ಲ ರೈಟ್ಸನ್ನು ಕಸ್ಕೊಂಡ್ಬಿಟ್ಟಿರ್ತಾನೆ, ಭೂಮಿನ ಕಸ್ಕೊಂಡ್ಬಿಟ್ಟಿರ್ತಾನೆ. ಅವರೆಲ್ಲ ಹತಾಶೆಗೊಂಡಿರ್ತಾರೆ. ಅವ್ರ ಸೈನ್ಯಗಳನ್ನು ಎಲ್ಲರನ್ನ ಸೇರಿಸ್ಕೊಂಡು 10 ಲಕ್ಷ ಸೈನ್ಯವನ್ನು ಸೇರಿಸ್ತಾನೆ ಬ್ರಿಟಿಷರು. ಇಡೀ ಒಬ್ಬ ರಾಜನನ್ನು, ದಕ್ಷಿಣ ಭಾರತದ ಒಬ್ಬ ರಾಜನನ್ನು, ದೊರೆಯನ್ನು ಸೋಲಿಸಲಿಕ್ಕೆ 10 ಲಕ್ಷ ಅಂತಂದರೆ ಅವತ್ತು ನಮ್ಮ ಮೈಸೂರು ಸಂಸ್ಥಾನದ ಜನಸಂಖ್ಯೆಯ 4ನೇ ಭಾಗ. ನೋಡಿ, 4ನೇ ಭಾಗ ಇಡೀ ಸುತ್ತಮುತ್ತ ರಾಜ್ಯಗಳು ಎಲ್ಲರನ್ನ ಕರ್ಕೊಂಡು ಬಂದು ಒಂದು ಕಾನ್ಸ್ಪಿರಸಿ ಮಾಡ್ತಾರೆ ಟಿಪ್ಪು ಕಡೆ ಇರತಕ್ಕಂಥ ಸೈನ್ಯದ ಸಂಖ್ಯೆ 1,80,800 ಅಷ್ಟೇ. ಇವರದು 10 ಲಕ್ಷ ಸೈನ್ಯವನ್ನು ಹಿಡ್ಕೊಂಡು ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದ್ರು ಕೂಡ ಇಂಟ್ರೆಸ್ಟಿಂಗ್ಲಿ ಟಿಪ್ಪು ಸುಲ್ತಾನ್ ಇನಿಷಿಯಲಿ ಅವ್ರನ್ನ ಹಿಮ್ಮುಕ್ತಾನೆ. ಜನರಲ್ ವಿಲಿಯಂ ಮೇಡೋಸು ಅಲ್ಲಿ ಧೃತಿಗೆಟ್ಬಿಡ್ತಾನೆ. ಅದು ಏನಪ್ಪ, ಇವನಿಗೆ ಇಷ್ಟು ಜನ ಬಂದರೂ ಕೂಡ ಇವನನ್ನು ನಾವು ಮುಟ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಆತಂಕ ಆತನಿಗೆ ಶುರುವಾಗುತ್ತೆ. ಅವಾಗ ಗವರ್ನರ್ ಜನರಲ್ ಕಾರ್ನ್ವಾಲಿಸ್ ಯುದ್ಧಕ್ಕೆ ಇಳಿಬೇಕು. ಫಾರ್ ದ ಫಸ್ಟ್ ಟೈಮ್ ಲಾರ್ಡ್ ಕಾರ್ನ್ವಾಲಿಸ್, ಗವರ್ನರ್ ಜನರಲ್ ಕಾರ್ನ್ವಾಲಿಸ್ ಯುದ್ಧ ಭೂಮಿಗೆ ಇಳಿತಾನೆ. ಅವನು ಇಳಿದು ಬಂದು ಅವನು ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಸಂಖ್ಯಾಬಲನ್ನು ಜಾಸ್ತಿ ಇರ್ತದೆ ಯುದ್ಧದ್ದು. ಸೊ ಅಲ್ಟಿಮೇಟ್ಲಿ ಇಟ್ ವಿಲ್ ಎಂಡ್ ಅಪ್ ವಿತ್ ದ ವಾರ್ ವಿಲ್ ಎಂಡ್ ಅಪ್ ವಿತ್ ಟ್ರೀಟಿ ಅಗೇನ್, ಶ್ರೀರಂಗಪಟ್ಟಣ ಟ್ರೀಟಿ ಅಂತ ಆಗುತ್ತೆ. ಇನ್ ಫ್ಯಾಕ್ಟ್ ಅದು ಆಲ್ಮೋಸ್ಟ್ ದೇ ಹ್ಯಾಡ್ ಲಾಸ್ಟ್ ದಿ ಬ್ಯಾಟಲ್, ಬಟ್ ಶ್ರೀರಂಗಪಟ್ಟಣ ಟ್ರೀಟಿ ಅಂತ ಆಗುತ್ತೆ. ಶ್ರೀರಂಗಪಟ್ಟಣ ಟ್ರೀಟಿ ಒಪ್ಪಂದ ಏನಾಗುತ್ತೆ, ಬ್ರಿಟಿಷರ್ಸ್ ಡಿಕ್ಟೇಟ್ ದ ಟರ್ಮ್ಸ್ ಆಫ್ ದಿ ಟಿಪ್ಪು ದುರಂತ. ಸೊ ಅಲ್ಲಿ ಒಂದು ಅತ್ಯಂತ ಆಘಾತಕಾರಿ, ಅಲ್ಲಿ ಒಂದು 4 ಬಹಳ ಪ್ರಮುಖ ಕಂಡೀಷನ್ಸ್ಗಳಿರ್ತವೆ. ಮೊದಲನೇದು, ಅವರ ಸಂಸ್ಥಾನದ ಅರ್ಧ ಭಾಗವನ್ನು ಕೊಡಬೇಕು. ಈ ಅರ್ಧ ಭಾಗದಲ್ಲಿ ಅಂತಂದರೆ ಒಂದು ಸುಮಾರು 3 ಕೋಟಿಯಷ್ಟು ಕಂದಾಯ ಬರ್ತಕ್ಕಂಥ ಒಂದು ಕ್ಷೇತ್ರ. ಎರಡನೆಯದ್ದು, ಸೈನಿಕರ ಏನೀತ 2ನೇ ಆಂಗ್ಲೋ ಮೈಸೂರಲ್ಲಿ ಸೆರೆ ಹಿಡಿದಿರ್ತಾನೆ ಅವ್ರನ್ನೆಲ್ಲರನ್ನೂ ಬಿಡಬೇಕು. ಮೂರನೆಯದ್ದು 3.3 crores 3.3 ಕೋಟಿ ಒಂದು ಯುದ್ಧದ ವೆಚ್ಚವನ್ನಾಗಿ ಭರಿಸಬೇಕು. ಆ್ಯಂಡ್ ಫೋರ್ತ್, ಬಹಳ ನೋವಿನ ಸಂಗತಿ ಏನಂತಂದರೆ, ಈ 3 ಕಂಡೀಷನ್ಗಳು ಕಂಪ್ಲೈ ಆಗುವವರೆಗೂ, ಜಾರಿ ಬರುವವರೆಗೂ ತನ್ನ 2 ಮಕ್ಕಳನ್ನು ಒತ್ತೆಯಾಳಾಗಿ ಇಡಬೇಕು ಅಂತ. 8 ವರ್ಷದ 5 ವರ್ಷದ ಚಿಕ್ಕ ಮಕ್ಕಳನ್ನು.
ಟಿಪ್ಪು ಧೃತಿಗೆಡದೆ ಒಪ್ಪಿಕೊಳ್ತಾನೆ, ನಾಡನ್ನ ಉಳಿಸ್ಕೊಳ್ಬೇಕು, ಈ ಒಂದು ಸಂಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದೇ ಒಂದು ದೃಷ್ಟಿಯಿಂದ ಈ ಮಕ್ಕಳನ್ನ ಕಳಿಸ್ತಾನೆ. 2 ವರ್ಷ ಆದಮೇಲೆ ಮತ್ತೆ he will get them back, that's different, but this the tempo that he carries. ಇಷ್ಟು ಆದರೂ ಕೂಡ ಇಂಥ ಒಂದು ಸೋಲಾಗುತ್ತೆ, ಮಕ್ಕಳು ಹೋಗ್ತಾರೆ, ಇಷ್ಟೆಲ್ಲ ಆದರೂ ಕೂಡ ಧೃತಿಗೆಡದೆ ಎಲ್ಲವೂ ಕೂಡ ಅವನ ಸ್ವಾಭಿಮಾನಕ್ಕೆ, ಅವನ ದೇಶ ಪ್ರೇಮಕ್ಕೆ, ಆತನ ಬ್ರಿಟಿಷರನ್ನ ಹೊರಗೆ ಹಾಕಬೇಕು ಅಂತಕ್ಕಂಥ ಹುಮ್ಮಸ್ಸು ಏನು ಇಟ್ಟುಕೊಂಡಿರ್ತಾನೆ, ಅದಕ್ಕೆ ಎಲ್ಲೂ ಕೂಡ ಕುಂದುಕೊರತೆ ಬರದ ಹಾಗೆ ಆತನ ವ್ಯಕ್ತಿತ್ವವನ್ನು ಆತ ಕ್ಯಾರಿ ಮಾಡ್ತಾನೆ ಅಂತಕ್ಕಂಥದ್ದು. ಬಂಧುಗಳೇ, ಈತನ ಮಧ್ಯೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬರ್ತದೆ ನೋಡಿ, ಬ್ರಿಟಿಷರ್ದು ಸ್ಟ್ರಾಟಜಿ ಎಲ್ಲ ಹೇಗೆ ಬರುತ್ತೆ, ವರ್ಕ್ ಆಗ್ತದೆ ಅಂತೇಳಿ. ಇಂಟ್ರೆಸ್ಟಿಂಗ್, ಥರ್ಡ್ ಆಂಗ್ಲೋ ಮೈಸೂರಲ್ಲಿ ಇಂಥ ಒಂದು ಹೀನಾಯಿನ ಸೋಲು ಆದರೂ ಕೂಡ ಟಿಪ್ಪು ಸುಲ್ತಾನ್ ಕಂಟಿನ್ಯೂಸ್ ಟು ಹ್ಯಾವ್ ಎ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಬ್ರಿಟಿಷರ ಒಂದು ಇಂಟೆಲಿಜೆನ್ಸ್ ನೋಡಿ ಇಲ್ಲಿ ಹೇಗಿರ್ತದೆ. ಮನಸ್ಸು ಮಾಡಿದರೆ ಬ್ರಿಟಿಷರು ಟಿಪ್ಪು ಸುಲ್ತಾನನ್ನು ಸಂಪೂರ್ಣವಾಗಿ ನಿರ್ಣಾಮ ಮಾಡಬಹುದಿತ್ತು ಈ ಥರ್ಡ್ ಆಂಗ್ಲೋ ಮೈಸೂರು ವಾರಲ್ಲಿ, ಬಟ್ ಅವರು ಅದನ್ನು ಮಾಡುವುದಿಲ್ಲ. ಕಾರಣ, ಮರಾಠರಿಗೆ ಅವ್ರೇನಾದರೂ ಟಿಪ್ಪುನ ಮುಗಿಸ್ಬಿಟ್ಟಿದ್ರೆ ಮರಾಠರ ಪ್ರಬಲರವಾಗಿ ಉಳಿತಿದ್ರು, ಮರಾಠರವ್ರಿಗೆ ಬಹುಶಃ ತಲೆನೋವಾಗಿ ಮುಂದೆ ಕಾಡಬಹುದು ಅಂತಕ್ಕಂಥ ಒಂದು ಆತಂಕ. ಅದಕ್ಕೆ ಅವ್ರು ಏನು ಮಾಡ್ಬಿಡ್ತಾರೆ, ಟಿಪ್ಪುನ ಬಿಡ್ತಾರೆ, ಟಿಪ್ಪುನ ಅರ್ಧ ರಾಜ್ಯ ಬಿಡ್ತಾರೆ, ಅವ್ನು ಮತ್ತೆ ಬೆಳಿತಾನಂತೆ ಗೊತ್ತಿರ್ತದೆ ಅವ್ರಿಗೆ. ಅದನ್ನು ಬೆಳಿಲಿಕ್ಕೆ ಬಿಟ್ಟು ಮರಾಠರನ್ನ ನಿಮಗೆ ಟಿಪ್ಪುವಿನ ವಿರುದ್ಧ, ಟಿಪ್ಪುವಿನಿಂದ ನಾವು ರಕ್ಷಣೆ ಕೊಡ್ತೀವಿ, ಆ ಮೈಸೂರು ಹುಲಿಯಿಂದ ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ನಾಟಕವನ್ನು ಆಡ್ತಾ 1792ರಿಂದ 1799ವರೆಗೂ ಇದೇ ಥರ ಜಗ್ಗು ಅಂತ ಬರ್ತಾರೆ. ಸೊ ಈತನ ಮಧ್ಯೆ ಟಿಪ್ಪು ಏನು ಮಾಡ್ತಾನೆ, ಒಂದ್ಸರಿ ಅಂತೂ ಡೈರೆಕ್ಟ್ಲಿ ಹಿ ಕಮ್ಯುನಿಕೇಟ್ಸ್ ಹರಿಕಾಂತ ಫಡ್ಕೆ ಅಂತಕ್ಕಂಥ ಒಬ್ಬ ಸೇನಾಧಿಕಾರಿ, ಮರಾಠರ ಒಂದು ಸೇನಾಧಿಕಾರಿ, ಆತನ ಹರಿಕಾಂತ್ ಫಡ್ಕೆ ಅವರನ್ನ ನೇರವಾಗಿ ಸಂಪರ್ಕಿಸಿ ಮಾತಾಡಿಸ್ತಾನೆ ಟಿಪ್ಪು. ಟ್ರೈಟ್ಸ್ ಕನ್ವಿನ್ಸಿಂಗ್, ಅವನ್ನ ಕನ್ವಿನ್ಸ್ ಮಾಡಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಏನಂತಂದರೆ, ನಾವು ನಿಮಗೂ ಶತ್ರುಗಳಲ್ಲ, ನೀವು ನಮಗೂ ಶತ್ರುಗಳಲ್ಲ, ನಾವಿಬ್ಬರೂ ನೆರೆಹೊರೆಯವರು, ನಮಗೆ ಕಾಮನ್ ಶತ್ರು ಅಂತಂದರೆ ಈ ಬ್ರಿಟಿಷರುಗಳು, ಇವರನ್ನು ನಾವು ಹೊರಗೆ ಹಾಕಬೇಕು ಅಂತ ಹೇಳಲಿಕ್ಕೆ ಭಾಳ ಪ್ರಯತ್ನ ಪಡ್ತಾನೆ, ಕನ್ವಿನ್ಸ್ ಮಾಡ್ತಾನೆ. ಬಟ್ ದೇ ಡು ನಾಟ್ ಅಂಡರ್ಸ್ಟ್ಯಾಂಡ್, ದೇ ಆಲಿ ವಿತ್ ದಿ ಬ್ರಿಟಿಷರ್ಸ್. ನೋಡಿ, ಆತ ತಿಳಿಸಿ ಹೇಳ್ತಾನೆ, ನಾಳೆ ನಿಮಗೂ ಇದಕ್ಕಿಂತ ಕೆಟ್ಟ ಗತಿ ಬರ್ತದೆ ಅಂತ ಹೇಳಿರ್ತಾನೆ ಆತ. ಈತ ಸತ್ತು 20 ವರ್ಷಕ್ಕೇನೆ ಅಲ್ಲಿ 1818ಕ್ಕೆ ಸರೆಂಡರ್ ಆಗ್ತಾರೆ. ಇವ ಹೇಳಿದ್ದಕ್ಕೇನೆ ಕೆಟ್ಟ ಪರಿಸ್ಥಿತಿಯಲ್ಲೇ ಅವರು ಹೀನಾಯನವಾಗಿ ಬ್ರಿಟಿಷರ ಮುಂದೆ ಶರಣಾಗಬೇಕಾಗ್ತಾರೆ. ನೋಡಿ, ಸ್ವಾಭಿಮಾನದ ಮರಾಠರು ಶರಣಾಗತರಾಗ್ತಾರೆ ಬ್ರಿಟಿಷರಿಗೆ. ಕಿಚ್ಚದೆ ಹುಚ್ಚು ದೇಶ ಪ್ರೇಮನ ಇಟ್ಕೊಂಡಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಹುತಾತ್ಮನಾಗ್ತಾನೆ. ನೋಡಿ, ನಾವೆಲ್ಲ ಬಂದು ಬ್ರಿಟಿಷರು ಪರಕೇರಿ ಅಂತಕ್ಕಂಥ ನ್ಯಾಷನಲ್ ಕಾನ್ಷಿಯಸ್ನೆಸ್ ಏನಿತ್ತಲ್ಲ, ಆ ನ್ಯಾಷನಲ್ ಕಾನ್ಷಿಯಸ್ನೆಸ್, ಆ ರಾಷ್ಟ್ರ ಪ್ರೇಮ, ಆ ಒಂದು ಜಾಗೃತಿ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾನೆ, ಬಟ್ ಹಿ ಕುಡಂಟ್ ಸಕ್ಸೀಡ್ ಅಂತ. ಸೊ ಇದು ಅವನು ಒಂದು ವಾರ್ ಹಿಸ್ಟ್ರಿ ಬಂದಿದೆ. ನೆಕ್ಸ್ಟ್, ಕಮಿಂಗ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಟುಡೇ, ಇಟ್ಸ್ ಫಾರ್ ದಿ ಮ್ಯಾಟರ್ ಫಾರ್ ಡಿಸ್ಕಷನ್. ಇವತ್ತೆಲ್ಲ ನಾವು ಪ್ರಚಲಿತವಾಗಿ ನೋಡ್ತಾ ಇರ್ತಕ್ಕಂಥದ್ದು ಅಂತಂದರೆ, ವೆದರ್ ಟಿಪ್ಪು ವಾಸ್ ರಿಲಿಜಿಯಸ್ ಟಾಲರೆಂಟ್ ಮ್ಯಾನ್, ಆತ ಸಹಿಷ್ಣುತವಾಗಿದ್ದನ ಅಂತಕ್ಕಂಥ ಒಂದು ಚರ್ಚೆ ಬಂದಿದೆ. ನೋಡಿ, ಆತ ಅಸಹಿಷ್ಣುತವಾಗಿದ್ದ, ಆತ ಮತಾಂಧನಾಗಿದ್ದ, ನರಮೇಧಗಳನ್ನು ಮಾಡಿದ ಅಂತ ಹೇಳಲಿಕ್ಕೆ ದಾಖಲೆಗಳಿದಾವೆ. ಫಾರ್ ಪಾಯಿಂಟ್ ನಂಬರ್ 1 ಇದು. ಎರಡನೇದ್ದು, ಆತ ರಾಜನೀತಿಯಲ್ಲಿ ಆಡಳಿತ ಆಸ್ ಎ ಸ್ಟೇಟ್ ಪಾಲಿಸಿ ಎಲ್ಲೂ ಕೂಡ ದಾಖಲೆಗಳಲ್ಲಿ ಈ ಥರ ಸಂಗತಿಗಳು, ಇವರು ಹೇಳುವ ಸಂಗತಿಗಳು ಎಲ್ಲೂ ಇಲ್ಲ. ಮೂರನೇದ್ದು, ದೇ ಆರ್ ನಾಟ್ ಕನ್ಸಿಸ್ಟೆಂಟ್ ಅಪಾನ್ ದಿ ಎಲಿಗೇಷನ್ಸ್. ಕೆಲವರು ಹೇಳ್ತಾರೆ 2 ಲಕ್ಷ ಜನರಿಗೆ ಕೊಂದ, 3 ಲಕ್ಷ ಜನರನ್ನ ಮತಾಂತರ ಮಾಡಿದ, ಈ ಥರ ಎಲ್ಲ ಹೇಳ್ತಾರೆ. ಈ ಕೊಡಗಿನಲ್ಲೇ ಅಷ್ಟು 2 ಲಕ್ಷ ಅಂತಾರೆ, ಒಬ್ರು 5 ಲಕ್ಷ ಅಂತ ಹೇಳ್ತಾರೆ. ಸರ್, ಕೊಡಗಿನಲ್ಲಿ ಅವತ್ತಿಗೆ ಜನಸಂಖ್ಯೆ 18,000 ಇತ್ತು. ಇವರು ಹೇಳುವ ಒಂದು ಅಂಕಿ ಸಂಖ್ಯೆಗಳನ್ನು ಕಂಪೇರ್ ಮಾಡಿದರೆ, ಸೆನ್ಸಸ್ ಶುರುವಾಗಿದ್ದು 19ನೇ ಶತಮಾನದಲ್ಲಿ, ಆ ಸೆನ್ಸಸ್ಗೂ ಅವತ್ತಿನ ಪಾಪ್ಯುಲೇಷನ್ಗೂ ಟ್ಯಾಲಿ ಆಗ್ತಾ ಇಲ್ಲ. ಸೊ ಮೂರನೇದ್ದು ಹಂತವನ್ನು ಡೆಫಿನೆಟ್ಲಿ ಹಿ ಹ್ಯಾಸ್ ಮೆಸಾಕ್ಯಾರ್ಡ್ ಪೀಪಲ್, ಹೊಂದಿದ್ದಾನೆ ಅಂತ ಅನ್ನೋದು ನಿಜ. ಬಿಕಾಸ್ ಏನಾಗಿದೆ, ಮರಾಠರಿಗೆ ನಯ್ಯರ್ ಕುಟುಂಬಗಳು ಮಲಬಾರದಲ್ಲಿ ಇರ್ತಕ್ಕಂಥವ್ರು, ಕೆಲವು ಸೌತ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಯ್ಯರ್ ಫ್ಯಾಮಿಲಿಗಳು ಮರಾಠರಿಗೆ ಸಹಾಯ ಮಾಡ್ತವೆ. ಮಲಬಾರದಲ್ಲಿ ಮತ್ತು ಕೇರಳದಲ್ಲಿ ಮತ್ತು ಮಂಗಳೂರಲ್ಲಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ಗಳು ಜನರಲ್ ಮ್ಯಾಥ್ಯೂಸ್ಗೆ ಸಹಾಯ ಮಾಡಿರ್ತಾರೆ. ಆದ ಕಾರಣ ಒಂದು ನಾಡದ್ರೋಹ ಅಂತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ಅಂತ ಪನಿಷ್ಮೆಂಟ್ ಮಾಡ್ತಾರೆ. ಅದು ಅನಿವಾರ್ಯ ಆಗುತ್ತೆ. ಅವತ್ತು ಮಾಡ್ತಾ ಇದ್ರು, ಇವತ್ತು ಮಾಡ್ತಾರೆ. ಇಟ್ಸ್ ಜಸ್ಟ್ ಲೈಕ್ ಎ ಸೆಡಿಷನ್. ಆ್ಯಂಡ್ ದೇ ಡಿಸರ್ವ್ಸ್ ಟು ಬಿ ಪನಿಷ್ಡ್. ಕೆಲವೊಬ್ಬರು ಸಹಾಯ ಮಾಡಿದ್ರು, ಕೆಲವೊಬ್ಬರಿಗೆ ಆ ಥರ ಸಜೆ ಮಾಡಿದ ಸಮರ್ಥನೀಯವಾಗಿರ್ತಕ್ಕಂಥ. ಆ್ಯಂಡ್ ಟು ಸೇ ದಟ್ ಹಿ ವಾಸ್ ರಿಲಿಜಿಯಸ್ಲಿ ಟಾಲರೆಂಟ್, ಆತ ಒಬ್ಬ ಸಹಿಷ್ಣುತನಾಗಿದ್ದ ಅನ್ನಲಿಕ್ಕೆ ಸಾವಿರಾರು ದಾಖಲೆಗಳು ನಮ್ಮ ಮುಂದೆ ಇದೆ, ಇವತ್ತಿಗೂ ಕೂಡ ಜೀವಂತವಾಗಿದೆ. ಮೊಟ್ಟ ಮೊದಲನೇದು ನೋಡಿ, ಆತನ ಮಂತ್ರಿಮಂಡಲದಲ್ಲಿ ಪ್ರಮುಖ ಖಾತೆಗಳನ್ನು ವಹಿಸಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಹಿಂದೂಗಳೇ ಆಗಿದ್ದಾರೆ. ನಮಗೆ ಗೊತ್ತಿದೆ,
ಪೂರ್ಣ ಪಂಡಿತ್ ವಾಸ್ ವಿತ್ ಹಿಮ್. ಪೂರ್ಣ ಪಂಡಿತ್ ಯಾರಿದ್ರು? ಪೂರ್ಣ ಪಂಡಿತ್ ವಾಸ್ ಹೋಲ್ಡಿಂಗ್ ದ ಮೋಸ್ಟ್ ಇಂಪಾರ್ಟೆಂಟ್. ಪೂರ್ಣ ಪಂಡಿತ್ ವಾಸ್ ಅ ಚಾಣಕ್ಯ ಟು ಹೈದರ್ ಅಲಿ, ವಾಸ್ ಅ ಚಾಣಕ್ಯ ಟು ಟಿಪ್ಪು ಸುಲ್ತಾನ್. ಈಸ್ ದ ಮೇಕರ್ ಆಫ್ ಆಲ್ ದೀಸ್ ಟು ಗ್ರೇಟ್ ರೂಲರ್ಸ್. ನೋಡಿ ಅಲ್ಲಿ ಶ್ಯಾಮ ಅಯ್ಯಂಗಾರ್ ಅಂತಕ್ಕಂಥವ್ರು ಒಂದು ಪೊಲೀಸ್ ಮತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇಲಾಖೆಗೆ ಮಿನಿಸ್ಟ್ರಿ ಆಗ್ತಾರೆ, ಇವರು ಒಂದು ಇಲಾಖೆ ಇದರಲ್ಲಿ. ಆಮೇಲೆ ಅಪ್ಪಾಜಿ ರಾವ್ ಮತ್ತು ಶ್ರೀನಿವಾಸ ರಾವ್ ಅಂತಕ್ಕಂಥವರು ಪೇಶ್ವಾಗಳ ಜೊತೆ ಮಾತಾಡಲಿಕ್ಕೆ, ಮರಾಠರ ಜೊತೆ ಮಾತಾಡಲಿಕ್ಕೆ ಫಾರ್ ಆಲ್ ಕರೆಸ್ಪಾಂಡೆನ್ಸ್ ಅವ್ರನ್ನ ನೇಮಿಸಿರ್ತಾನೆ. ಆಮೇಲೆ ಮೂಲ್ಚಂದ್ ಅಂತಕ್ಕಂಥ ಒಬ್ಬ ಹಿಂದೂ, ಅವನಿಗೆ ಮೊಘಲ್ ದೊರೆಗೆ ರೆಪ್ರೆಸೆಂಟೇಟಿವ್ ಟು ಮೊಘಲ್ ಕೋರ್ಟಿನ ದರ್ಬಾರದಲ್ಲಿ ರೆಪ್ರೆಸೆಂಟೇಟಿವ್ ಫ್ರಮ್ ದಿ ಮೈಸೂರು ಡೈನೆಸ್ಟಿ ಅಂತ ಅವ್ರನ್ನ ನೇಮಿಸಿರ್ತಾನೆ. ಸುಬ್ಬರಾವ್ ಅಂತಕ್ಕಂಥವನು, ಅವನಂತೂ ಪರ್ಸನಲ್ ಚೀಫ್ ಸೆಕ್ರೆಟರಿ ಫಾರ್ ದಿ ಟಿಪ್ಪು ಸುಲ್ತಾನ್ ಆಗಿರ್ತಾನೆ. ಈ ಥರ ಪ್ರಮುಖ ಖಾತೆಗಳನ್ನು ಹಿಂದೂಗಳಿಗೆ ವಹಿಸಿ ಹಿಂದೂಗಳನ್ನೆಲ್ಲ ಸುತ್ತಲ ಎಡಬಲಕ್ಕೆ ಇಟ್ಕೊಂಡು ಹಿಂದೂಗಳ ವಿರುದ್ಧ ಆತ ಸಂಚು ಮಾಡ್ತಾ ಇದ್ದ ಅಂತ ಒಪ್ಕೊಳ್ಳಿಕ್ಕೆ ಹೀಗಾಗ್ತದೆ. ಸಿ ದಿಸ್ ಇಸ್ ಅ ರ್ಯಾಷನಲ್ interpretation. It is not a bias, it cannot be a biased interpretation, rational interpretation. Can it be possible that having all these people from other religion around me and thinking something ill against their religion? Impossible. ಎರಡನೇದ್ದು, ಅವರು ಮೈಸೂರು ಸಂಸ್ಥಾನದಲ್ಲಿ ಅಲ್ಲಿ ಮೈಸೂರು ಮಹಾರಾಜರು ಇದ್ದರು, ಆದರೆ ಆಡಳಿತವನ್ನು ಇವ್ರು ಹಿಡ್ಕೊಂಡಿದ್ರು, ಹೈಜಾಕ್ ಮಾಡಿದ್ರು ಅಂತ ಹೇಳ್ತಾರೆ. ಸೈಡ್ ಲೈನ್ ಮಾಡಿ ಇವರು ನಡೆಸ್ತಾ ಇದ್ರು, ನಿಜ. ಎಸ್, ಯಾಕೆ ನಡೆಸ್ತಾ ಇದ್ರು ಅನ್ನೋದಕ್ಕೆ ಒಂದು ಇತಿಹಾಸ ಇದೆ ಅದಕ್ಕೆ. ಹೌದಾ, ಇವರು ನಡೆಸ್ತಾ ಇದ್ರು. ನಡೆಸಬೇಕಾದರೆ ಇವರು ಮನಸ್ಸು ಮಾಡಿದರೆ ಆ ತಳಿಯನ್ನೇ ಕಿತ್ತಿಸಬಹುದಿತ್ತು. ಇವತ್ತಿಗೂ ಕೂಡ ಮೈಸೂರು ಮಹಾರಾಜರ ಒಂದು ಪಾರಂಪರಿಕವಾಗಿ ಬಂದಿರತಕ್ಕಂಥ ಒಂದು ತಳಿ ಇದೆ, ಅವ್ರ ಮಗ ಅಂತಕ್ಕಂಥ ಆ ತಳಿಯನ್ನೇ ಕಿತ್ತೆಸೋದು ಇವರೇ ರಾಜರಾಗಿ ಕೂತ್ಬಿಡ್ಬೋದಿತ್ತು. ಆದರೆ ಕೊನೆಯವರೆಗೂ ಹೈದರ್ ಅಲಿ ಮತ್ತು ಟಿಪ್ಪು ಮೈಸೂರು ಸಂಸ್ಥಾನದ ಅಧೀನರಾಗಿ ಉಳಿತಾರೆ ಅಂತಕ್ಕಂಥ. ಮೂರನೇದ್ದು, ಅವರ ಸೆಕ್ಯುಲರ್ ಮೈಂಡ್ ಸೆಟ್ಗೆ ಒಂದು ಉದಾಹರಣೆ ನೋಡಿ. ಮೈಸೂರು ದಸರಾ ಪರಂಪರೆ ಈ ಒಂದು ನಾಡಿನ ಪರಂಪರೆಯ ಸಂಕೇತ, ಒಂದು ಸಾಂಸ್ಕೃತಿಕ ಪರಂಪರೆ. ಮೈಸೂರು ದಸರಾ ಬಗ್ಗೆ ಜೇಮ್ಸ್ ಕ್ಯೂರಿ ಅಂತಕ್ಕಂಥ ಒಬ್ಬ ಪ್ರಿಸನರ್, ಟಿಪ್ಪು ಸೆರೆ ಹಿಡಿದಿರ್ತಕ್ಕಂಥ ಪ್ರಿಸನರ್ ಹೊರಗಡೆ ಬಂದ ಮೇಲೆ ಬರೀತಾನೆ, 1784ರಿಂದ 1781ರವರೆಗೆ ದಸರಾ ಆಚರಣೆ ಯಾವ ರೀತಿ ಆಗ್ತಾ ಇತ್ತು ಅಂತಂದರೆ, ನನಗೆ ಗ್ರೀಕ್ನಲ್ಲಿ ನಡೆದಿರ್ತಕ್ಕಂಥ ಏನ್ಷಿಯಂಟ್ ಒಲಿಂಪಿಕ್ಸ್ ನೆನಪಾಗ್ತದೆ ಅಂತ ಮಾತನ್ನು ಬರೀತಾನೆ. ಅಂದರೆ ಏನ್ಷಿಯಂಟ್ ಗ್ರೀಕ್ಸಲ್ಲಿ ಯಾವ ಥರ ಅಲ್ಲಿ ಕುಸ್ತಿ ಇವತ್ತು ಯಾವ ಥರ ಇದೆ, ದಸರಾ ಸಮಾರಂಭದಲ್ಲಿ ಅವತ್ತು ಕೂಡ ನಡೀತಾ ಇತ್ತು. ಅಷ್ಟು ವಿಜೃಂಭಣೆಯಿಂದ ಒಬ್ಬ ಹಿಂದೂ ಸಾಂಪ್ರದಾಯಿಕ ಪರಂಪರೆಯ ಒಂದು ಸಂಕೇತವಾಗಿರ್ತಕ್ಕಂಥ ಹಬ್ಬವನ್ನು, ದಸರೆಯನ್ನು ಆಚರಣೆ ಮಾಡ್ತಾ ಇದ್ರು ಹೈದರ್ ಮತ್ತು ಟಿಪ್ಪು. ಸೊ ಈ ಒಂದು 10 ದಿನದ ಸಂಭ್ರಮ ಇವತ್ತಿಗೂ ಕೂಡ ಇದೆ, ಅವತ್ತಿಗೂ ಕೂಡ ಇತ್ತು. ಈ 37 ವರ್ಷದ ಇವರಿಬ್ಬರು ಆಳ್ವಿಕೆಯಲ್ಲಿ 10 ದಿನದ ಸಂಭ್ರಮದಲ್ಲಿ ಆ ರಾಜರುಗಳು ಅವತ್ತು ಯಾರು ಟಿಟ್ಯುಲರ್ ಆಗಿದ್ರು ಅವರೇ ಅದ್ರ ಮೇಲೆ ಕುತ್ಕೊಂಡು ಅಂಬಾರಿ ಮೇಲೆ ಆ ಸಂಪ್ರದಾಯ ಏನಿದೆ ಆ ಸಾಂಪ್ರದಾಯಿಕ ವಿಜೃಂಭಣೆಯನ್ನು ಅನುಭವಿಸ್ತಾ ಇದ್ರು ಅಂತಕ್ಕಂಥದ್ದು ದಾಖಲೆ. ಸೊ ಟಿಪ್ಪು ವಾಸ್ ಕ್ಯಾನ್ ನೆವರ್ ಬಿ ಏನಪ್ಪ ಬಿಗೋಟ್ ಅವರೇ ಇಂಟಾಲರೆಂಟ್ ಅನ್ನಲಿಕ್ಕೆ ಇವು ಒಂದು ಜೀವಂತ ಉದಾಹರಣೆಗಳು. ಆಮೇಲೆ ಆತ ಎಷ್ಟು ಜನರಿಗೆ ಗಿಫ್ಟ್ ಕೊಟ್ಟ, ಎಷ್ಟು ಉಡುಗೊರೆಯನ್ನು ಕೊಟ್ಟ, ಎಷ್ಟು ಉದ್ಧಾರ ಮಾಡಿದ ಮಠಗಳನ್ನು, ಗುಡಿಗಳನ್ನು, ದೇವಸ್ಥಾನಗಳನ್ನು ಅಂತಕ್ಕಂಥದ್ದು ದಾಖಲೆಗಳಂತೂ ಇವತ್ತಿಗೂ ಕೂಡ ಇದೆ. ಗೆಜೆಟಿಯರ್ ಫ್ರಮ್ ದಿ ಮೈಸೂರು ಹಿರಿಯ ಶ್ರೀಕಂಠಯ್ಯ ಅಂತಕ್ಕಂಥವ್ರು ಅವ್ರು ಬರೀತಾರೆ, ವಾರ್ಷಿಕವಾಗಿ ಗುಡಿಯ ಗೋಪುರಗಳಿಗೆ, ಮಂದಿರಗಳಿಗೆ 156 ಆ್ಯನ್ಯುವಲ್ ಗ್ರ್ಯಾಂಟ್ಸ್, ಗುಡಿಗಳಿಗೆ ಆ್ಯನ್ಯುವಲ್ ಗ್ರ್ಯಾಂಟ್ಸ್ ಕೊಡ್ತಾ ಇದ್ದಾರೆ. 156 ದೇವಸ್ಥಾನಗಳಿಗೆ ಆ್ಯನ್ಯುವಲ್ ಗ್ರ್ಯಾಂಟ್ಸ್, ವಾರ್ಷಿಕ ಗ್ರ್ಯಾಂಟ್ಸ್ಗಳನ್ನು ಕೊಡ್ತಾ ಇದ್ದ. ಸುಮಾರು 34 ಸನದ್ಗಳು ಅಂದರೆ ಡೀಡ್ಸ್ಗಳಿದ್ದಾವೆ ಅಂತ ಬರೀತಾರೆ. ಟಿಪ್ಪು ಸುಲ್ತಾನ್ ಸಂಸ್ಥಾನ, ಮೈಸೂರು ಸಂಸ್ಥಾನ ಮತ್ತು ಗುಡಿ ಗೋಪುರಗಳ ಮಧ್ಯೆ ನೋಡಿ. ಅವತ್ತು ಇದ್ದಿದ್ದು ರೀಜನಲ್ ವಾರ್ಸ್, ನಾಟ್ ಎ ರಿಲಿಜಿಯಸ್ ವಾರ್. ಇದು ಒಂದು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕು ಬಂದು ಬಿಫೋರ್ ವಿ ಗೋ ಟು ದ ರಿಲಿಜಿಯಸ್ ಮೈಂಡ್ ಸೆಟ್ ಆಫ್ ಎ ಟಿಪ್ಪು ಸುಲ್ತಾನ್. ಅವಾಗ ನಮಗಿರೋದು ಒಂದು ಕ್ಷೇತ್ರ ವಿಸ್ತರಣೆ ಮಾಡ್ತಕ್ಕಂತಹ ಒಂದು ಮಹತ್ಕಾಂಕ್ಷೆ ಇತ್ತು ಹೊರತು ಧರ್ಮವನ್ನು ನಾವು ಮಣಿಸಬೇಕು ಅಂತ ಕೆಲವು ರಾಜರುಗಳು ಮಾಡಿದ್ದಾರೆ. ಡೆಫಿನೆಟ್ಲಿ ಸಮ್ ಮುಸ್ಲಿಮ್ ರೂಲರ್ಸ್ ಹ್ಯಾವ್ ಡನ್ ಇಟ್, ಅಫ್ಕೋರ್ಸ್ ಆಲ್ ದಿ ರೂಲರ್ಸ್ ಹ್ಯಾವ್ ಡನ್ ಇಟ್. ಬಟ್ ಆದರೆ ಈ ಒಂದು ಕಾಲದಲ್ಲಿ, ಟಿಪ್ಪುವಿನ ಕಾಲದಲ್ಲಿ ನೋಡಿ, ರೀಜನಲ್ ಎಕ್ಸ್ಪಾನ್ಷನ್, ನಾಟ್ ಎ ರೀಜನಲ್ ಎಕ್ಸ್ಪಾನ್ಷನ್. ವೈ ವಿಲ್ ದಿ ಕಿಂಗ್ ಗೋ ಫಾರ್ ಎ ರಿಲಿಜಿಯಸ್ ಕನ್ವರ್ಷನ್ ಅಂಡ್ ಆಲ್ ಅಂತ ನಾವು ವಿಚಾರ ಮಾಡಿ ನೋಡಿ. ಅವ್ರಿಗೆ ಓಟ್ ಬೇಕಾಗಿತ್ತಾ, ಮಂತ್ರಿಗಿರಿ ಬೇಕಾಗಿತ್ತಾ, ಅವ್ರ ಮನವು ಅಲಿಸುವ ಒಂದು ಪ್ರಯತ್ನ ಮಾಡುವ ಅವಶ್ಯಕತೆ ಆದರೂ ಏನಿತ್ತು ರಾಜೇಂದ್ರಿಗೆ? ಅವತ್ತು ದೇರ್ ವಾಸ್ ನೋ ನೆಸೆಸಿಟಿ ಟು ಕನ್ವಿನ್ಸ್ ಅವ್ರ ಸಾಲಿಸಿಟ್ ದಿ ಸಿಟಿಸನ್ಸ್. ಮಾಡಬೇಕಂದ್ರೆ ಮಾಡಬೇಕು, ಮಾಡಲ್ಲ ಅಂದರೆ ಒದ್ದಾಗ್ಬಿಡ್ತೀನಿ ಅಂತಕ್ಕಂಥ ಒಂದು ಕಾಲಮಾನ. ಮೊನಾರ್ಕ್ ಆಗಿದ್ರು ಅವರು. ಇಟ್ಸ್ ನಾಟ್ ಎ ಡೆಮೋಕ್ರೆಟಿಕ್ ಕಂಟ್ರಿ. ಸೊ ಈ ಒಂದು ಹಿನ್ನೆಲೆಯಿಂದ ನಾವು ನೋಡಿ 1791ಕ್ಕೆ ಏನಾಗ್ತದೆ, ಮರಾಠರು, ರಘುನಾಥರಾವ್ ಪಟ್ವರ್ಧನ್ ಅವರು, ಪೇಶ್ವೆಯರು, ಬ್ರಾಹ್ಮಣರು ಶೃಂಗೇರಿ ಶಾರದಾಂಬೆಯ ಪೀಠಕ್ಕೆ
ಕೊಳ್ಳಿ ಹೊಡಿತಾರೆ, ಅಲ್ಲಿರ್ತಕ್ಕಂಥ ಪೂಜಾರಿಗಳನ್ನ ಕೊಲ್ತಾರೆ. ಸನ್ನಿಧಿ ಏನಿರುತ್ತೆ, ಮೂಲ ಒಂದು ಅಲ್ಲಿ ನಮ್ಮ ಗೋಪುರ ಏನಿದೆ, ಮೂಲ ಒಂದು ಸನ್ನಿಧಿ ಏನಿದೆ ಅದನ್ನ ಕಿತ್ತೆಸಿತಾರೆ. ಅವಮಾನಕರವಾಗಿರ್ತಕ್ಕಂಥ ಒಂದು ಹಲ್ಲೆ ಮಾಡ್ತಾರೆ. ನೋಡಿ, ಶೃಂಗೇರಿ ಶಾರದಾಂಬೆ ಮಠ ಅಂತಂದ್ರೆ ಈ ಒಂದು ರಾಜ್ಯದ ಒಂದು ಹಿಂದೂ ಧರ್ಮದ ಸನಾತನ ಸಂಕೇತ, ಒಂದು ಗುರುಪೀಠ. ಇಡೀ ದೇಶದಲ್ಲಿ 4 ಗುರುಪೀಠ. ಅದೊಂದು ಒರಿಸ್ಸಾದಲ್ಲಿ, ಗುಜರಾತಲ್ಲಿ, ಉತ್ತರಾಖಂಡಲ್ಲಿ, ಸೌತ್ ಇಂಡಿಯಾಗೆ ಅಂತಂದ್ರೆ ನಮ್ಮ ಶೃಂಗೇರಿ ಮಠ. ಶಂಕರಾಚಾರ್ಯರು ಆದಿಶಂಕರಾಚಾರ್ಯ ಕಟ್ಟಿದ್ದಾರೆ ಅಂತಕ್ಕಂಥ ಮಾತಿದೆ. ಸೊ ಆ ಒಂದು ಮಠದ ಗುರುಪೀಠರು ಅವಾಗೂ ಬೇರೆ ಶಂಕರಾಚಾರ್ಯ ಇರ್ತಾರೆ. ಸೊ ಶಂಕರಾಚಾರ್ಯರು ಇರ್ತಾರೆ, ಅವರು ರಕ್ಷಣೆಗೂ ಕೂಡ, ಅವ್ರ ಜೀವಕ್ಕೂ ಕೂಡ ಭಯ ಬರ್ತದೆ. ಯಾರು ನಮ್ಮನ್ನು ಕಾಪಾಡಬೇಕಂತ ಸಮಯದಲ್ಲಿ ಅಂತಂದಾಗ ಟಿಪ್ಪು ಸುಲ್ತಾನ್ ಬಂದ ತಕ್ಷಣ ಫಸ್ಟ್ ಅವ್ರಿಗೆ ಎಸ್ಕಾಟ್ ಕೊಡ್ತಾನೆ, ಪ್ಲಸ್ 2 ಪಲ್ಲಕ್ಕಿಗಳನ್ನು ಕೊಡ್ತಾರೆ. ದೇವಿಗೆ ಒಂದು, ಗುರುಗಳಿಗೊಂದು, ಪೀಠಾಧಿಪತಿಗಳಿಗೊಂದು. ನಂತರ ಅವರು ಒಂದು 200 ರಾಹತ್ಗಳನ್ನು ಕೊಡ್ತಾರೆ. 200 ರಾಹತ್ಗಳನ್ನು ಕೊಡ್ತಾರೆ, ಎಸ್ಕಾಟ್ ಕೊಡ್ತಾರೆ, ಮೂರ್ತಿ ಮರುಸ್ಥಾಪನೆ ಮಾಡಿಸ್ತಾರೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ಇವತ್ತಿಗೂ ಕೂಡ ಸಾಕ್ಷಿಯಾಗಿರ್ತಕ್ಕಂಥದ್ದು 47 ಕರೆಸ್ಪಾಂಡಿಂಗ್ ಲೆಟರ್ಸ್ ಆರ್ ದೇರ್ ಬಿಟ್ವೀನ್ ಸ್ವಾಮೀಜಿ ಆ್ಯಂಡ್ ಟಿಪ್ಪು ಸುಲ್ತಾನ್. 47 ಲೆಟರ್ಗಳಲ್ಲಿ ಟಿಪ್ಪು ಸುಲ್ತಾನ್ ಸ್ವಾಮೀಜಿಗಳಿಗೆ ಜಗದ್ಗುರು ಅಂತ ಅಡ್ರೆಸ್ ಮಾಡ್ತಾರೆ. ನೋಡಿ, ಒಬ್ಬ ಮುಸಲ್ಮಾನ್ ದೊರೆ ಹಿಂದೂ ಮಠಾಧಿಪತಿಗಳನ್ನು ಜಗದ್ಗುರು ಅಂತೇಳಿ ಅಡ್ರೆಸ್ ಮಾಡ್ತಾರೆ. ಅದರಲ್ಲಿ 3 ಲೆಟರ್ ವಿಶೇಷವಾಗಿ ಅವರು ರಿಕ್ವೆಸ್ಟ್ ಮಾಡಿ ಬರೀತಾರೆ ಗುರುಗಳಿಗೆ, ಮಠಾಧಿಪತಿಗಳಿಗೆ, ಈ ನಾಡಿನ ಜನತೆಗೆ, ಈ ಸಾಮ್ರಾಜ್ಯಕ್ಕೆ ಒಳ್ಳೇದಾಗಲಿ ಅಂತೇಳಿ ಒಂದು ಬೇಡಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿ. ದಿಸ್ ಈಸ್ ಅ ಮೈಂಡ್ ಸೆಟ್. ಈಗ ನಾವು ಈ ಮುಸಲ್ಮಾನ ದೊರೆ ಅಂತ ಹೋದರೆ, ಹಿಂದೂಗಳು ಬ್ರಾಹ್ಮಣರಾಗಿ ಯಾಕೆ ಒಂದು ಶೃಂಗೇರಿಯ ಶಾರದಾಂಬೆ ಮಠಕ್ಕೆ ಹಿಂದೂ ಧರ್ಮದ ಒಂದು ಸಾಂಕೇತಿಕ, ಸಾಂಸ್ಕೃತಿಕ ಸಂಕೇತ, ಧರ್ಮದ ಸಂಕೇತ, ಶ್ರದ್ಧೆಯ ಸಂಕೇತವಾಗಿರ್ತಕ್ಕಂಥ ದೇವಸ್ಥಾನಕ್ಕೆ, ಮಠಕ್ಕೆ ಕೊಳ್ಳಿ ಹೊಡಿತಾರೆ ಅಂತಕ್ಕಂಥದ್ದು ನೋಡಿದರೆ, ಇಟ್ಸ್ ಪ್ಯೂರ್ಲಿ ರೀಜನಲ್ ವಾರ್, ನಾಟ್ ಎ ರಿಲಿಜಿಯಸ್ ವಾರ್ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇಷ್ಟಾದ್ಮೇಲೆ ಶ್ರೀರಂಗಪಟ್ಟಣ ನೋಡಿ, ಆತ ಇರತಕ್ಕಂಥ ಒಂದು ಅರಮನೆ ಎಲ್ಲಿ ಕಟ್ತಾನೆ, ಅರಮನೆ ಕಟ್ಟಿದ ಒಂದು 100 ಮೀಟರ್ದಲ್ಲೇ 3 ಹಿಂದೂ ದೇವಸ್ಥಾನಗಳಿದೆ. ರಂಗನಾಥ ಮಂದಿರ ಇದೆ, ಗಂಗಾಧರೇಶ್ವರ ಮಠ ಗುಡಿ ಇದೆ, ನರಸಿಂಹಯ್ಯನ ಗುಡಿ ಇದೆ. ಈ 3 ಗುಡಿಗಳ ಪೂಜೆಗಳು, ಪೂಜಾರಿಗಳು, ಭಜನೆಗಳು ಯಾವುದು ಕೂಡ ಆತನ ಒಂದು ನಮಾಜ್ಗೆ ಅಡಚಣೆ ಮಾಡಲಿಲ್ಲ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ತೀವಿ. ಇದು ಸಹಿಷ್ಣುತೆಯ ಒಂದು ಸಂಕೇತ. ಮೇಲ್ಕೋಟ ನರಸಿಂಹಸ್ವಾಮಿಗೆ 12 ಆನೆಗಳು, ಬಂಗಾರ, ಬೆಳ್ಳಿ ಆತ ಕೊಟ್ಟಿರೋದು ಇವತ್ತಿಗೂ ಕೂಡ ದಾಖಲೆ ಇದೆ. ನಂಜನಗೂಡಿನ ನಂಜುಂಡೇಶ್ವರನಿಗೂ ಕೂಡ ಆತ ನಮಗೆ ಗೊತ್ತಿದೆ. ಪಟ್ಟದಕಲ್ಲು ಅವನ ಆನೆಗೆ ಒಂದು ಸ್ವಲ್ಪ ಆರೋಗ್ಯ ಕೆಟ್ಟಿರ್ತದೆ, ಕಣ್ಣಿಗೆ ಗಾಯ ಇರ್ತದೆ, ಅದನ್ನು ಆರಾಮ ಆಗಲಿ ಅಂತ ಬೇಡ್ಕೊಳ್ತಾನೆ. ಅದು ಬೇಡ್ಕೊಂಡ್ಮೇಲೆ, ಅದು ಈಡೇರಿದ ಮೇಲೆ ಅವನು ಕೊಟ್ಟಿರ್ತಕ್ಕಂಥ ಗಿಫ್ಟ್ಗಳು, ಆ ಗಿಫ್ಟ್ಗಳ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಹೊರಾಂಗಣವನ್ನು ಮತ್ತು ತಮಿಳುನಾಡಿನ ಶಿಲ್ಪಿಗಳನ್ನು ಕರೆಸಿ ಅದನ್ನು ಒಂದು ವೈಭವವನ್ನು ಎನ್ರಿಚ್ ಮಾಡ್ತಾನೆ. ನಂಜುಂಡೇಶ್ವರ ಗುಡಿಯನ್ನು ಅಂತಕ್ಕಂಥದ್ದು. ದಂಡಿಗೂಡಲ್ಲಿ ರಾಜನ ಒಂದು ಕೋಟೆಗೆ ಅಟ್ಯಾಕ್ ಮಾಡಬೇಕಾದ್ರೆ ಮುಂದೆ ಗುಡಿ ಇದೆ, ಮುಂದಿನ ಅಟ್ಯಾಕ್ ಮಾಡಿಬಿಡಿ, ಹಿಂದೆ ಮಾಡಿ ಅಂತ ಸೈನಿಕರಿಗೆ ಹೇಳ್ತಾನೆ. ಟ್ರಾವಂಕೋರಲ್ಲಿ ಒಂದ್ಸರಿ 1791ರಲ್ಲಿ ಟ್ರಾವಂಕೋರಲ್ಲಿ ಒಂದು ಅಟ್ಯಾಕ್ ಮಾಡಿದಾಗ, ಟ್ರಾವಂಕೋರಲ್ಲಿ ಹೋಗ್ಬೇಕಾದ್ರೆ ಆತನಿಗೆ ಆ ಸೈನಿಕರಿಗೆ ಒಂದು ಸ್ವಲ್ಪ ವಸ್ತುಗಳು ಬೇಕಾಗಿರ್ತದೆ. ಆ ವಸ್ತುಗಳು ಬೇಕಾಗಿದ್ದಕ್ಕೆ ಬರಬೇಕಾದ್ರೆ ವಸ್ತುಗಳು ಬೇಕಾಗಿರ್ತದೆ. ಅದಕ್ಕೆ ರಾಯಚೂರಲ್ಲಿ ಇರ್ತಕ್ಕ ವೆಂಕಟರಮಣ ಗುಡಿಯಿಂದ ಕೆಲವು ವಸ್ತುಗಳನ್ನು ಬಳಸಿ ರಿಟರ್ನ್ ಆಗಬೇಕಾದ್ರೆ ಋಣವಾಗಿ ಆ ವಸ್ತುಗಳನ್ನು ವಾಪಸ್ ಕೊಟ್ಟು ಮತ್ತೊಂದು ಸಮಯನ ಆತ ಗಿಫ್ಟ್ ಮಾಡ್ತಾನೆ ಅಂತಕ್ಕಂಥದ್ದು. ಪುಷ್ಪಗಿರಿಯ ಗುರುಗಳಿಗೆ ಗೋಪಾಲಹಳ್ಳಿಯ ಒಂದು ಕಂದಾಯವನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಧಿಕಾರ ಕೊಡ್ತಾನೆ ಟಿಪ್ಪು. ಸೊ ಈ ಥರ ಹಲವಾರು ಮಠ ಮಂದಿರಗಳಿಗೆ, ಇನ್ಫ್ಯಾಕ್ಟ್ ಅವ್ರು ಹೇಳ್ತಾರೆ, ಮುಸಲ್ಮಾನ ಮಸ್ಜಿದ್ಗಳಿಗೆ ಒಂದು 3% ಅಷ್ಟು ಕೊಟ್ಟರೆ 97% ಅಷ್ಟು ಹಿಂದೂ ಧಾರ್ಮಿಕ ಕ್ಷೇತ್ರಗಳಿಗೆ ಆತ ದಾನ ಧರ್ಮವನ್ನು ಮಾಡ್ತಿದ್ದ ಅಂತಕ್ಕಂಥ ಒಂದು ಇತಿಹಾಸವನ್ನು ನಾವು ಕಾಣ್ತೇವೆ ಬಂಧುಗಳು. ಇಷ್ಟು ಹೇಳಿದ್ಮೇಲೆ ಇವನ್ ಮೈಸೂರಲ್ಲಿ ಇರ್ತಕ್ಕಂಥ ಫಸ್ಟ್ ಚರ್ಚ್ನ ಆತನೇ ಕಟ್ತಾನೆ. ಇನ್ಫ್ಯಾಕ್ಟ್ ದಟ್ ವಾಸ್ ಇನ್ ರಿಗಾರ್ಡ್ ಟು ಫ್ರೆಂಚಲ್ಲಿ ಇರ್ತಕ್ಕಂಥ ಒಂದು ಆತನ ಒಂದು ಆತ್ಮೀಯತೆ ಸಾಂಕೇತಿಕವಾಗಿ ಇಲ್ಲಿ ಕಟ್ತಾನೆ ಅಂತಕ್ಕಂಥ. ಸೊ ಇದನ್ನೆಲ್ಲ ನೋಡಿದಾಗ ಆತ ಒಂದು ಸಹಿಷ್ಣುತೆ, ಮೋಸ್ಟ್ ಇಂಪಾರ್ಟೆಂಟ್ಲಿ 1799ಕ್ಕೆ ಆತ ಹುತಾತ್ಮನಾಗ್ತಾನೆ. ಹುತಾತ್ಮನ ಆದ ತಕ್ಷಣ ಆತನ ದೇಹದಿಂದ ಒಂದು ಉಂಗುರ ತೆಗಿತಾರೆ, ಒಂದು ಕೈಯಿಂದ ಬೆರಳಿಂದ ಒಂದು ಉಂಗುರ ತೆಗಿತಾರೆ. ಆ ಉಂಗುರದಲ್ಲಿ ರಾಮ್ ಅಂತ ದೇವನಗರಿ ಲಿಪಿಯಲ್ಲಿ ಬರೆದಿರುತ್ತೆ. ನೋಡಿ, ಒಬ್ಬ ಮುಸಲ್ಮಾನ್ ದೊರೆ ಆತನ ಕೈ ಬೆರಳಲ್ಲಿ ರಾಮ ಅಂತಕ್ಕಂಥ ಒಂದು ಉಂಗುರ ಇದೆ. ಆ ರಾಮ ಅಂತಿದೆ. ಮೊನ್ನೆ ಅದನ್ನು $1,45,000 ಕ್ರೈಸ್ಟ್ ಆಕ್ಷನ್ ಹೌಸ್ ಅವರು ಆಕ್ಷನ್ ಮಾಡಿ ಮಾರಿದ್ರು. ಇಲ್ಲಿವರೆಗೂ ಲಂಡನ್ ಮ್ಯೂಸಿಯಂ ಅಲ್ಲಿ ಅದನ್ನು ಪ್ರಿಸರ್ವ್ ಮಾಡಿದ್ದಾರೆ. ಸೊ ಇವೆಲ್ಲವುಗಳನ್ನ ನೋಡಿದಾಗ
ಯಾವ ಆಧಾರದ ಮೇಲೆ ಇವರು ಆತ ಬಿಗೋಟ್ ಅಂತ ಹೇಳ್ತಾರೆ ಅಂತ ನೋಡಿ. ಇವ್ರು ಹೇಳೋದ್ರಲ್ಲಿ ಒಂದು ಇನ್ಕನ್ಸಿಸ್ಟೆನ್ಸಿನ ವಿ ಹ್ಯಾವ್ ಟು ಸ್ವಲ್ಪ ಭಾಳ ಹುಷಾರಾಗಿ ನೋಡಿ ಬಂಧುಗಳೇ. ಇವರು ಫಸ್ಟು ಇದನ್ನು ವಿರೋಧಿಸುವವರ ನಾಯಕರುಗಳು ಟಿಪ್ಪುವಿನ ಒಂದು ಆಭರಣಗಳನ್ನು, ಟಿಪ್ಪುವಿನ ವೇಷವನ್ನು ಧರಿಸಿ ಸಂಭ್ರಮಿಸ್ತಾರೆ. 2012, 2010 ಟೈಮಲ್ಲಿ ನಾವು ನೋಡಿದ್ದೀವಿ. ಟಿಪ್ಪುವಿನ ವೇಷಭೂಷೆಗಳನ್ನು ಫ್ಯಾನ್ಸಿ ಡ್ರೆಸ್ ಮಾಡಿಬಿಡ್ತಾರೆ, ಸಂಭ್ರಮಿಸಿ ಆ ಖಡ್ಗವನ್ನು ಇಟ್ಕೋತಾರೆ, ಪೇಟವನ್ನು ಇಟ್ಕೋತಾರೆ, ಅದೆಲ್ಲ ಹಾಕ್ಕೊಂಡು ವೈಭವವನ್ನು ಅನುಭವಿಸ್ತಾರೆ, ಸಂಭ್ರಮಿಸ್ತಾರೆ. ನೆಕ್ಸ್ಟ್ ಅವರೇ ವಿಧಾನಸೌಧಕ್ಕೆ ಟಿಪ್ಪುವನ್ನು ಕರ್ಕೊಂಡು ಬರ್ತಾರೆ. ಶೇಖ್ ಅಲಿ ಅವರು ಬರೆದಿರೋ ಪುಸ್ತಕ ದಿ ಕ್ರುಸೇಡರ್ ಆಫ್ ಚೇಂಜ್ ಅನ್ನೋ ಪುಸ್ತಕನ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅದಕ್ಕೆ ಫಾರ್ವರ್ಡ್ ಲೆಟರ್ ಬರೀತಾರೆ ಆಸ್ ಎ CM. ಟಿಪ್ಪುವನ್ನು ಹಾಡಿ ಹೊಗಳಿ ಬರೀತಾರೆ, ಬರೆದು ಫಾರ್ವರ್ಡ್ ಮಾಡ್ತಾರೆ. ಕರ್ನಾಟಕ ಗವರ್ಮೆಂಟ್ ಗೆಜೆಟಿಯರ್ ಡಿಪಾರ್ಟ್ಮೆಂಟಿಂದ ಪಬ್ಲಿಷ್ ಆಗುತ್ತೆ ಆ ಪುಸ್ತಕ. ಅವಾಗ ಇವ್ರು ಯಾರು ವಿರೋಧಿಸಲ್ಲ. ಅವಾಗ ಯಾವಾಗಲೂ ಈತ ಬಿಗೋಟಿ ಅಂತ ಕಾಣಲ್ಲ, ನರಮೇಧ ಮಾಡಿದವ ಹಿಂದೂ ವಿರೋಧಿ ಅಂತ ಕಾಣಲ್ಲ. ಯಾವಾಗ ಮುಂದಿನ ಸರ್ಕಾರ ಬಂದು ಒಂದು ಹೆಜ್ಜೆ ಮುಂದೋಗಿ ಟಿಪ್ಪುವಿನ ಜಯಂತಿಯನ್ನು ಆಗಿ ಆಚರಿಸೋಣ ಅಂತಂದಾಗ ಟಿಪ್ಪು ಎಷ್ಟು ಕೆಟ್ಟವನಂತಂದರೆ ಆತ ಟೆಕ್ಸ್ಟ್ ಬುಕ್ಕಲ್ಲೂ ಬೇಡ ಅನ್ನೋ ಮಟ್ಟಕ್ಕೆ ಇವರು ಹೇಳಿಕೆ ಶುರು ಮಾಡ್ತಾರೆ. ಈ ಒಂದು ಮೈಂಡ್ ಸೆಟ್ಟನ್ನು ನಾವು ಅರ್ಥ ಮಾಡ್ಕೋಬೇಕು. ಟಿಪ್ಪುವಿನ ಟೆಕ್ಸ್ಟ್ ಬುಕ್ ಪಠ್ಯ ಪುಸ್ತಕದಿಂದ ತೆಗಿಲಿಕ್ಕೆ ಅದು ಪಕ್ಷ ಪುಸ್ತಕವಲ್ಲ ಸ್ವಾಮಿ, ಅದು ಈ ದೇಶದ ಇತಿಹಾಸದ ಪುಸ್ತಕ. ನಾವೇನಾದರೂ ಕರ್ನಾಟಕ ಇತಿಹಾಸದಲ್ಲಿ 1761ರಿಂದ 1790 ತೆಗೆದುಬಿಟ್ರೆ ಅಲ್ಲಿ ಬೇರೆ ಏನೂ ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಅವಿಸ್ಮರಣೀಯ ಕಾಲಘಟ್ಟ ಆಳ್ವಿಕೆ ಅಂತ ನಾವು ನೆನೆಸ್ಬೇಕಾಗ್ತದೆ. ಸೊ ದಿಸ್ ಈಸ್ ದಿ ಮೈಂಡ್ ಸೆಟ್. ಇಷ್ಟು ಇಟ್ಕೊಂಡು ನೋಡಿ, ಇವತ್ತು ಆರ್ಕಿಯಾಲಜಿಕಲ್ ಸರ್ವೆ ಹೇಳಿದ ಸುಳ್ಳು ಆಗಬಹುದು, ಸನದ್ಗಳು ಇವೇನು ಗೋಪುರಗಳ ಮಧ್ಯೆ ಟಿಪ್ಪು ಸುಲ್ತಾನ ಮಧ್ಯೆ ಇರ್ತಕ್ಕಂಥ ಸನದ್ಗಳು ಸುಳ್ಳು ಆಗಬಹುದು, ಇತಿಹಾಸಕಾರರು ಸುಳ್ಳು ಆಗಿರಬಹುದು, ಎಲ್ಲ ಸುಳ್ಳು ಆಗಬಹುದು. ಆದರೆ ಜನರಿಂದ ಜನಗೆ 200-250 ವರ್ಷ ಆದರೂ ಕೂಡ ಜನರಿಂದ ಮನುಷ್ಯನಿಗೆ ಅವತ್ತಿರ್ತ ಜನರದ್ದು ಇವತ್ತಿನ ಜಾನಪದವಾಗಿ ಟಿಪ್ಪುವನ್ನು ಹೊಗಳ್ಕೊಂಡು ಬರ್ತಾ ಇದ್ದಾರಲ್ಲ ಜನ. ನೋಡಿ, ಜಾನಪದ ಅಂತಕ್ಕಂಥದ್ದು ಸತ್ಯವನ್ನು ಪ್ರಾಮಾಣಿಕವಾಗಿ ಸರಬರಾಜು ಮಾಡತಕ್ಕಂಥ ವಾಹನವೇ ಜಾನಪದ. ಸತ್ಯವನ್ನು ಪ್ರಾಮಾಣಿಕವಾಗಿ ಸರಬರಾಜು ಮಾಡತಕ್ಕಂಥ ವಾಹನ ಜಾನಪದ. ಸೊ ಈ ಜಾನಪದದಲ್ಲಿ ಟಿಪ್ಪುವನ್ನು ಹಾಡಿ ಹೊಗಳ್ತಾರಲ್ಲ, ಅದು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಟಿಪ್ಪು ಜಾನಪದದಲ್ಲಿ ಹೀರೋ ಆಗೇ ಇದ್ದಾನೆ. 250 ವರ್ಷ ಆದರೂ ಕೂಡ ಇವತ್ತಿಗೂ ಆತ ಹೀರೋ ಆಗಿ ಕಾಣಿಸ್ತಾನೆ ಅಂತಕ್ಕಂಥದ್ದು. ಸೊ ಇದು ರಿಲಿಜಿಯಸ್ ಮೈಂಡ್ ಸೆಟ್ ಆಫ್ ದಿ ಟಿಪ್ಪು ಸುಲ್ತಾನನ್ನು ನಾವು ಕಾಣ್ತೀವಿ ಬಂಧುಗಳು. ಹಿ ವಾಸ್ ಅ ಮೋಸ್ಟ್ ಸೆಕ್ಯುಲರ್ ಆ್ಯಂಡ್ ಮ್ಯಾಗ್ನಿಫಿಷೆಂಟ್ ಆ್ಯಂಡ್ ಮ್ಯಾಗ್ನಾನಿಮಸ್ ಕಿಂಗ್ಸ್ ಆಫ್ ದಿಸ್ ನೇಷನ್ ಅಂತ. ಇನ್ನು ಟಿಪ್ಪು ಮಾಡಿರ್ತಕ್ಕಂಥ ಆಡಳಿತಾತ್ಮಕ ಬೆಳವಣಿಗೆಗಳನ್ನು ನೋಡಿ, ಇವತ್ತು ಎಷ್ಟೋ ಅಭಿವೃದ್ಧಿ ಕಾರ್ಯಗಳನ್ನು ನಾವು ನೋಡ್ತಾ ಇದ್ವಿ. ಎಷ್ಟೋ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಸ್ವತಂತ್ರ ದೇಶದಲ್ಲಿ ಒಂದು ಟೆಕ್ನಾಲಜಿಕಲ್ ಯುಗದಲ್ಲಿ ನೋಡ್ತಾ ಇದ್ವಿ. ಇದರ ಸುಮಾರು ಚಿಹ್ನೆಗಳು, ಬೇರುಗಳು, ತಾಯಿ ಬೇರುಗಳನ್ನು ನಾವು ಟಿಪ್ಪುವಿನ ಕಾಲದಲ್ಲಿ ಪ್ರಾಯೋಗಿಕವಾಗಿ ಕಂಡಿದ್ವಿ ಅಂತಕ್ಕಂಥದ್ದು. ನೋಡಿ, ಇವತ್ತು ನೈಸರ್ಗಿಕವಾಗಿ ನಮಗೆ ಅತ್ಯವಶ್ಯವಾಗಿರ್ತಕ್ಕಂಥದ್ದೊಂದು ಆಕ್ಸಿಜನ್ಗೆ ಒಂದು ಕಾಡು ಬೇಕು, ಉಳಿಸಿ ಅಂತೀವಿ. ಲಾಲ್ಬಾಗ್ 240 ಎಕರೆ ಲಾಲ್ಬಾಗ್ ಇವತ್ತು ದಕ್ಷಿಣ ಬೆಂಗಳೂರಿನಲ್ಲೇ ಇದೆ. ಇಟ್ಸ್ ಲೈಕ್ ವ್ಯಾಂಟಿಲೇಟರ್. ಇವತ್ತು ಹಾರ್ಟಿಕಲ್ಚರ್ ಹೆರಿಟೇಜ್ ಆಗಿದೆ. ಇವತ್ತು ಅದು ಹೈದರಲ್ಲಿ ಶುರು ಮಾಡ್ತಾನೆ, ಟಿಪ್ಪು ಅದನ್ನು ಅಂತ್ಯಗೊಳಿಸ್ತಾನೆ. ಒಂದು ಬೃಹತ್ ಆಸ್ತಿ ಆಗಿದೆ. ಸೊ ಅದನ್ನು ಶುರು ಮಾಡ್ತಾರೆ. ಸೊ ಲಾಲ್ಬಾಗ್ ಆದಮೇಲೆ ನಮಗೆ ಹಾಗೆ ನೆಕ್ಸ್ಟ್ ಒಂದು ಬಿಗ್ಗೆಸ್ಟ್ ಡೈನಸ್ಟಿನ ಕಟ್ತಾನೆ ಟಿಪ್ಪು ಸುಲ್ತಾನ್ ಕಾಲಾವಧಿಯಲ್ಲಿ 4 ರಾಜ್ಯಕ್ಕೆ ವ್ಯಾಪಿಸಿರ್ತದೆ ನಮ್ಮ ಮೈಸೂರು ಸಾಮ್ರಾಜ್ಯ. ಕರ್ನಾಟಕ ಸಂಪೂರ್ಣ, ಆಂಧ್ರ ಒಂದು ಸ್ವಲ್ಪ ಕ್ಷೇತ್ರ, ತಮಿಳುನಾಡು ಸ್ವಲ್ಪ ಮತ್ತು ಕೇರಳ. 4 ರಾಜ್ಯಕ್ಕೆ ವಿಸ್ತರಣೆ ಆಗಿರ್ತಕ್ಕಂಥ ಒಂದು ಕ್ಷೇತ್ರ, ಅತ್ಯಂತ ಬಹುದೊಡ್ಡ ಕ್ಷೇತ್ರ. 9 ಲಕ್ಷ ಬಂದೂಕುಗಳು ನಮ್ಮ ಹತ್ರ. ಒಂದು ದೊಡ್ಡ ಸೈನ್ಯನ ಕೊಟ್ಟಿದ್ದಾರೆ. 9 ಲಕ್ಷ ಬಂದೂಕುಗಳು, 22,000 ಫಿರಂಗಿಗಳು. ಆಮೇಲೆ ಒಂದು ಬಿಡನೂರು ಹೊರ ವಲಯದಲ್ಲಿ ಆತ ಒಂದು ಬಂದೂಕು ಕಾರ್ಖಾನೆ ಮಾಡಿರ್ತಾನೆ. ವರ್ಷಕ್ಕೆ 22,000, ದಿನಕ್ಕೆ 55 ಬಂದೂಕುಗಳನ್ನು ತಯಾರು ಮಾಡ್ತಾ ಇರ್ತಾನೆ. ಇಟ್ಸ್ ಅ ವೆರಿ ಬಿಗ್ಗೆಸ್ಟ್ ಡೈನೆಸ್ಟಿ. ಈ ಹ್ಯಾಡ್ 1,80,800 ಸೈನಿಕರುಗಳನ್ನು ಇಟ್ಟಿರ್ತಾನೆ. ಎಲ್ಲರಿಗೂ ಪೇಮೆಂಟ್ ಕರೆಕ್ಟಾಗಿ ಇರ್ತದೆ. ಅವ್ರ ಶಿಸ್ತು ಯಾವ ಥರ ಇರ್ತದೆ ಅಂದರೆ ಹೇಳ್ತಾರೆ, ಬ್ರಿಟಿಷ್ ಸೈನಿಕರು, ಬ್ರಿಟಿಷ್ ಅಧಿಕಾರಿಗಳು ಕೂಡ ನಾಚಿಕೊಳ್ತಿರ್ತಾರೆ. ಎಂಥ ಡಿಸಿಪ್ಲಿನ್ಡ್ ಸೋಲ್ಜರ್ಸ್ ಇದ್ದಾರೆ. ಒಂದು ಮಿಲಿಟರಿ ಸಿಸ್ಟಮ್ ಇದೆ ಟಿಪ್ಪುವಿನದು ಅಂತಕ್ಕಂಥದ್ದು. ಅಂಥ ಒಂದು ಡೈನೆಸ್ಟಿನ ಐತಿಹಾಸಿಕವಾಗಿ ನೋಡಿ, 1565ರಿಂದ ಹಿಡಿದು 1947 ಮೈಸೂರು ಡೈನೆಸ್ಟಿ ಆಳ್ವಿಕೆ ನೋಡ್ತೀವಿ ನಾವು. ಆ ಆಳ್ವಿಕೆ, ಆ ಒಂದು ದೀರ್ಘ ಕಾಲಾವಧಿಯಲ್ಲಿ 1784 ಏನಿದೆ, ಒಂದು ಐತಿಹಾಸಿಕವಾಗಿ ಒಂದು ದೊಡ್ಡ ವಿಸ್ತರಣೆಯಿಂದ ಇರ್ತಕ್ಕಂಥ ದ ಬಿಗ್ಗೆಸ್ಟ್ ಟೆರಿಟರಿ ದಟ್ ಕರ್ನಾಟಕ ಎಂಜಾಯ್ಡ್ ಅಂತ. ಈ ಒಂದು ಕಾಲಘಟ್ಟ ಮೈಸೂರು ಸಂಸ್ಥಾನ ಐತಿಹಾಸಿಕವಾಗಿ ಒಂದು ದೊಡ್ಡ ಸಂಸ್ಥಾನವನ್ನು ಅನುಭವಿಸಿರ್ತಕ್ಕಂಥದ್ದು. ನಾವು ಇವತ್ತಿಗೂ ಕೂಡ ಒಂದು ಗಡಿ ವಿಷಯದಲ್ಲಿ ಸಮಸ್ಯೆ ಬಂದಾಗ ನಾವು ಟಿಪ್ಪುವಿನ ಕಾಲದಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನು ವೆರಿಫೈ ಮಾಡಬೇಕು ಅಂತಕ್ಕಂಥ ಧ್ವನಿಗಳನ್ನು ನಾವು ಇವತ್ತು ಸರ್ಕಾರದ ಮಟ್ಟದಲ್ಲಿ ನೋಡ್ತಾ ಇದ್ದೀವಿ.
ನೆಕ್ಸ್ಟ್ KRS ಕೃಷ್ಣರಾಜ ಸಾಗರ ಡ್ಯಾಮನ್ನು ಕನಸು ಕಾಣ್ತಾನೆ, ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡುತ್ತಾನೆ. ಪಾಪ ಅವನ ಕಾಲದಲ್ಲಿ ಆಗಲ್ಲ. ನೆಕ್ಸ್ಟ್ ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯ ಅವರು ಬಂದ್ ಮಾಡ್ತಾರೆ 1911ರಿಂದ 1931ಕ್ಕೆ ಅದು ರೆಡಿ ಆಗ್ತದೆ ಬಂಧುಗಳೇ. ದ ಕ್ರೆಡಿಟ್ ಗೋಸ್ ಟು ಆತ ಅಲ್ಲಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಹೋಗಿರ್ತಾನೆ ಅಂತಕ್ಕಂಥದ್ದನ್ನು ನಾವು ಕೂಡ ನೋಡ್ತೀವಿ. ನಂತರ ಮೋಸ್ಟ್ ಇಂಪಾರ್ಟೆಂಟ್ ಪಾಳೆಗಾರಿಕೆಯನ್ನು ಅವನು ಕಿತ್ತೆಸೆತಾನೆ. ಪಾಳೆಗಾರಿಕೆ ಅಂತಂದರೆ ಈ ವಿಜಯನಗರ ಎಂಪೈರ್ ಮುಗಿದ ಮೇಲೆ, ಪತನಗೊಂಡ ಮೇಲೆ, ಸ್ವತಂತ್ರ ಸಾಮ್ರಾಜ್ಯಗಳು ಹುಟ್ಕೊಂಡಾಗ, ಸಂಸ್ಥಾನಗಳು ಹುಟ್ಕೊಂಡಾಗ ಈ ಮಧ್ಯ ರೈತರ ಮತ್ತು ಗೌಡರುಗಳು, ಪಟೇಲರುಗಳು, ದೇಸಾಯಿಗಳು ಮತ್ತು ರಾಜರುಗಳ ಮಧ್ಯೆ ಹುಟ್ಕೊಂಡಿರ್ತಕ್ಕಂಥ ಪಾಳೆಗಾರರಿಂದ ಒಂದು ಬಿಸ್ನೆಸ್ ಮಾಡ್ತಕ್ಕಂಥ ಒಂದು ಕ್ಲಾಸ್ ಮೇಲೆ ಟ್ಯಾಕ್ಸ್ ಲಗಾನ್ ತಗೊಳ್ತಾ ಇರ್ತಾರೆ. ರೈತರನ್ನ ಸುಲಿಗೆ ಮಾಡ್ತಾ ಇರ್ತಕ್ಕಂಥ ಇಂಥವ್ರನ್ನ ಚಿಕ್ಕ ಚಾಮರಾಜ ಒಡೆಯರು ಕೂಡ ಕಿತ್ತಿಸಲಿಕ್ಕೆ ಪ್ರಯತ್ನ ಪಡ್ತಾರೆ, ಆಗಲ್ಲ. ನೆಕ್ಸ್ಟ್ ಚಿಕ್ಕ ದೇವರಾಜ ಒಡೆಯರು ಅವ್ರನ್ನ ಕಿತ್ತಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆಗಲ್ಲ. ಹೈದರಾಲಿ ಪ್ರಯತ್ನ ಮಾಡ್ತಾನೆ, ಆಗಲ್ಲ. ಟಿಪ್ಪು ಬಂದ ತಕ್ಷಣ ಅವ್ರನ್ನ ಯಶಸ್ವಿಯಾಗಿ ಅವ್ರನ್ನ ನಿರ್ಣಾಮ ಮಾಡ್ತಾನೆ. ಏನು ಮಾಡ್ತಾನೆ, ಅವ್ರ ಹತ್ರ ಇರ್ತಕ್ಕಂಥ 1000 ಎಕರೆ ಭೂಮಿಗಳನ್ನು ತಗೊಂಡು ಕೆಳವರ್ಗದ ಜನರಿಗೆ ಹಂಚ್ತಾನೆ. ಸೊ ಇದರಿಂದ ಆತನ ಭೂ ಸುಧಾರಣೆ, ಇವತ್ತಿನ ಲ್ಯಾಂಡ್ ರಿಫಾರ್ಮ್ಸು, ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಅಂತೆಲ್ಲ ಏನು ಮಾಡ್ತೇವೆ 1960ರಲ್ಲಿ ಬರ್ತದೆ, ಅದರಲ್ಲಿ ಎಷ್ಟೋ ಸಂಗತಿಗಳನ್ನು ಅವಾಗ ಮಾಡುತ್ತಾನೆ. ಇವನು ಉಳುವವನೇ ಒಡೆಯ ಅಂತಕ್ಕಂಥದ್ದು ಶುರು ಮಾಡಿದೆ ಟಿಪ್ಪು. ಸೊ ಅವತ್ತು ದಲಿತರಿಗೆ ವಿಶೇಷವಾಗಿ ಎಷ್ಟೋ ಜನರಿಗೆ ಭೂಮಿಯನ್ನು ಆತ ಹಂಚ್ತಕ್ಕಂಥ ಒಂದು ಬೆಳವಣಿಗೆಗಳನ್ನು ಮಾಡ್ತಾನೆ, ಭೂ ಸುಧಾರಣೆ ಮಾಡ್ತಾನೆ. ಆಮೇಲೆ ಈ ದೇಸಾಯಿಗಳು, ಎಸ್ಪೆಷಲಿ ದೇಶಪಾಂಡೆ ದೇಸಾಯಿಗಳು ಅಂತೇಳಿ ಧಾರವಾಡದಲ್ಲಿ, ವಿಜಯಪುರದಲ್ಲಿ 1000 ಎಕರೆಗಳು ಇಟ್ಕೊಂಡಿರ್ತಾರೆ. ಅವ್ರನ್ನೆಲ್ಲ ಭೂಮಿಗಳನ್ನ ಕಿತ್ಕೊಂಡು ಜನರಿಗೆ ಹಂಚ್ತಕ್ಕಂಥದ್ದು, ರೈತರಿಗೆ ಯಾರು ಉಳುವೆ ಮಾಡ್ತಿರ್ತಾರೆ ಅವರಿಗೆ ಹಂಚಬೇಕು ಅಂತಕ್ಕಂಥ ಒಂದು ಬೆಳವಣಿಗೆಯನ್ನು ಮಾಡ್ತಾನೆ ಟಿಪ್ಪು ಸುಲ್ತಾನ್. ಸೊ ರೆವಿನ್ಯೂ ರಿಫಾರ್ಮ್ಸ್, ಲ್ಯಾಂಡ್ ರಿಫಾರ್ಮ್ಸ್ ಈ ಕ್ಷೇತ್ರಗಳಲ್ಲಿ ಒಂದು ಬೃಹತ್ ಮಟ್ಟದಲ್ಲಿ ಬೆಳವಣಿಗೆಗಳನ್ನು ಆತ ತರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಕೃಷಿ ರಂಗದಲ್ಲಿ ಒಂದು ಮಹಾನ್ ಕ್ರಾಂತಿ ಆಗ್ತದೆ, ಭೂಮಿಯಲ್ಲಿ ಇಸ್ಕೊಂತಾರೆ. ನೆಕ್ಸ್ಟ್ ವಾಣಿಜ್ಯ ರಂಗದಲ್ಲೂ ಕೂಡ ಒಂದು ಕ್ರಾಂತಿಕಾರಿ ಬೆಳವಣಿಗೆ ಇತ್ತು. ವಾಣಿಜ್ಯ ರಂಗದಲ್ಲಿ ಅಂತ ಹೇಳ್ಬೇಕಂತಂದರೆ ಆತ ಒಂದು ವಾರದ ಸಂತೆಗಳನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ವಾರದ ಸಂತೆಗಳು ಆತನ ಕಾಲದಲ್ಲಿ ವಾಣಿಜ್ಯ ಕಾಮರ್ಸ್ ಒಂದು ಇಲಾಖೆನೇ ಶುರು ಮಾಡಿರ್ತಾನೆ. ಒಂದು ಕಾಮರ್ಸಿಗೆ ಒಂದು ಇಲಾಖೆ, ಒಂದು ವರ್ಲ್ಡ್ ವೈಡ್ ಮಾರ್ಕೆಟ್ ಶುರು ಮಾಡಿ ಒಂದು ಇಲಾಖೆ ಶುರು ಮಾಡ್ತಾನೆ, ಮಿನಿಸ್ಟ್ರಿ ಫಾರ್ ದಿ ಕಾಮರ್ಸ್ ಆ್ಯಂಡ್ ಟ್ರೇಡ್ ಅನ್ನೋ ಥರ. ಆಗಿನ ಕಾಲಕ್ಕೆ ಹೇಳ್ತಾರೆ 31 ನಾವು ದಾಖಲೆಗಳಿದೆ, 31 ನೌಕೆಗಳು, 5,000 ನೇಗಿಗಳು, 10,180 ಹತ್ತಿ ನೇಕಾರ ಕುಟುಂಬಗಳು, 30,000 ಮಗ್ಗುಗಳು ಮೈಸೂರು ಸಂಸ್ಥಾನದಲ್ಲಿ ಇರ್ತದೆ. 30,000 ಮಗ್ಗುಗಳು ಇರ್ತವೆ. 855 ಕಬ್ಬಿಣದ ಕುಲುಮೆಗಳು ಮತ್ತು 2,061 ಎಣ್ಣೆಗಾಣದ ಕೇಂದ್ರಗಳು ಇರ್ತವೆ. ಅಂದರೆ ಕಮರ್ಷಿಯಲಿ ಇಟ್ ವಾಸ್ ಒಂದು ಒಳ್ಳೆಯ ಒಂದು ಬೆಂಗಳೂರು ಅಥವಾ ಒಂದು ಮೈಸೂರು ಸಂಸ್ಥಾನವನ್ನು ಸದೃಢವಾಗಿ ಕಟ್ಟಿರ್ತಾನೆ. ಅಂದಲ್ಲಿ ಆತನಿಗೆ ನೋಡಿ 1791ಕ್ಕೆ ಥರ್ಡ್ ಆಂಗ್ಲೋ ಮೈಸೂರಲ್ಲಿ ಮಕ್ಕಳು ಹೋಗಿ 2 ವರ್ಷಕ್ಕೆ ವಾಪಸ್ ಬರ್ತಾರೆ ಅಂತಂದರೆ ರೆವೆನ್ಯೂ 3 ಕೋಟಿ ಅವನಿಗೆ ಕಟ್ಟಲಿಕ್ಕೆ ದೊಡ್ಡ ವಿಷಯ ಆಗಲ್ಲ. ಯಾಕಂದರೆ ದಟ್ ಈಸ್ ಹೌ ಮ್ಯಾಗ್ನಿಫಿಷೆಂಟ್ಲಿ ದ ಅಡ್ಮಿನಿಸ್ಟ್ರೇಷನ್ ವಾಸ್ ಸೆಟ್ ಅಪ್ ಬೈ ದಿ ಟಿಪ್ಪು ಸುಲ್ತಾನ್ ಅಂತಕ್ಕಂಥದ್ದನ್ನು ನಾವೆಲ್ಲ ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ದ ಸೋಷಿಯಲ್ ಇವಿಲ್, ಆಲ್ಕೋಹಾಲ್, ಮದ್ಯವನ್ನು ಆತ ನಿಷೇಧನೆ ಮಾಡ್ತಾನೆ. ಇವತ್ತಿಗೂ ಸರ್ಕಾರ ಮಾಡಲಿಕ್ಕಾಗಲ್ಲ, ಅವತ್ತೇ ಆತ ಮಾಡುತ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ ಬಂಧುಗಳೇ, ಮಲಬಾರದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಒಂದು ಕೆಟ್ಟ ಸಂಪ್ರದಾಯ ಇರ್ತದೆ. ಏನಂತಂದರೆ ದಲಿತ ಹೆಣ್ಣು ಮಕ್ಕಳು ಮೇಲೆ ಭಾಗ ಬಟ್ಟೆ ಹಾಕುವ ಹಾಗಿಲ್ಲ, ಮುಕ್ತ ಸ್ಥಾನಗಳನ್ನು ಅವರು ಬಿಚ್ಚಿ ಇಡಬೇಕು ಅಂತಕ್ಕಂಥ ಒಂದು ಸಂಸ್ಕೃತಿ ಇರ್ತದಲ್ಲಿ ಬ್ಯಾಡ್ ಸೋಷಿಯಲ್ ಇವಿಲ್ ಇರ್ತದೆ. ಅದನ್ನು ಇಮಿಡಿಯೇಟ್ಲಿ ಆತ ಪ್ರೊಹಿಬಿಟ್ ಮಾಡ್ತಾನೆ, ಇಮಿಡಿಯೇಟ್ಲಿ ಅದನ್ನು ಬ್ಯಾನ್ ಮಾಡ್ತಾನೆ. ಅದು ಯಾವ ಮಟ್ಟಕ್ಕೆ ಕತ್ತದ ಅಂತಂದರೆ, ಸಪೋಸ್ ಹೆಣ್ಮಕ್ಳು ಏನಾದರೂ ಮೇಲೆ ಬಟ್ಟೆ ಮುಚ್ಕೊಂಡ್ಬಿಟ್ರೆ ಅವರು ಟ್ಯಾಕ್ಸ್ ಕಟ್ಟಬೇಕಾಗ್ತಾ ಇರ್ತದೆ. ಒಂದು ಕಡೆ ಹೇಳ್ತಾರೆ, ಒಂದು ಕಡೆ ಇತಿಹಾಸದಲ್ಲಿ ಕೇರಳದಲ್ಲಿ ಒಂದು ರಾಣಿಯ ಎದುರುಗಡೆ ಸಂಸ್ಥಾನದಲ್ಲಿ ಒಂದು ದಲಿತ ಮಹಿಳೆ ಮೇಲೆ ಬಟ್ಟೆ ಹಾಕ್ಕೊಂಡಿದ್ದಕ್ಕೆ ಅವಳು ಸ್ತನಗಳನ್ನೇ ಕತ್ತರಿಸತಕ್ಕಂಥದ್ದು ಇತಿಹಾಸ ನಮ್ಮ ದೇಶದಲ್ಲಿ ನಾವು ನೋಡ್ತೀವಿ. ಅಂಥ ಒಂದು ಆಘಾತಕಾರಿ ಅಮಾನುಷವಾಗಿರ್ತಕ್ಕಂಥ ಪದ್ಧತಿಗೆ ಫುಲ್ ಸ್ಟಾಪ್ ಕೊಡ್ತಾನೆ ಟಿಪ್ಪು ಸುಲ್ತಾನ್. ಈತನ ಆದಮೇಲೆ ಬ್ರಿಟಿಷರು ಬಂದಮೇಲೆ 1859ರಲ್ಲಿ ಒಂದು ಬ್ರಿಟಿಷ್ ಕಾನೂನು ತರ್ತಾರೆ, ಅದನ್ನು ನಿಷೇಧ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ನಂತರ ಕಾಲಗಳಲ್ಲಿ. ಸೊ ಇಂಥ ಒಂದು ಹಲವಾರು ಸುಧಾರಣಾ ಕಾರ್ಯಗಳನ್ನು ಟಿಪ್ಪು ಸುಲ್ತಾನ್ ಅಂತ ಸಿಲ್ಕ್, ರೇಷ್ಮೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಈಸ್ ಕನ್ಸಿಡರ್ಡ್ ಟು ಬಿ ದ ಫಾದರ್ ಆಫ್ ಸಿಲ್ಕ್ ಇನ್ ಕರ್ನಾಟಕ. ಸೊ ಎಷ್ಟು ಜನರಿಗೆ ಅನ್ನ ಕೊಡ್ತಾನೆ, ಎಷ್ಟು ವಿವಿಧ ರೀತಿಯಿಂದ ಸೆರಿಕಲ್ಚರ್ ಡೆವಲಪ್ ಮಾಡ್ತಾನೆ ಅಂತಂದರೆ ಇವತ್ತಿಗೂ ಕೂಡ ನಮ್ಮ ಹೆಣ್ಣುಮಕ್ಕಳುಗಳು ಮದುವೆ, ಮುಂಜುವೆ, ಸಭೆ, ಸಮಾರಂಭ ಅಂದರೆ ಮೈಸೂರು ಸಿಲ್ಕ್ ಸಾರಿ ಅಂತಂದರೆ ಒಂದು ಘನತೆ, ಗೌರವದ ಸಂಕೇತ ನಮ್ಮನೆ ಹೆಣ್ಮಕ್ಳುಗಳಿಗೆ ಬಂದಿದೆ. ನೋಡಿ ಇವತ್ತು ಎಷ್ಟು ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬಂದಿದೆ, ಇಂಥ ದೊಡ್ಡ ಫ್ಯಾಷನ್ಸ್ ಬಂದಿದೆ, ವೆಸ್ಟರ್ನ್ ಫ್ಯಾಷನ್ಸ್ ಎಲ್ಲ ಬಂದಿದೆ. ಏನೇ ಬಂದರೂ ಕೂಡ 250 ವರ್ಷ ಆದರೂ ಕೂಡ ಇವತ್ತಿನ ಮೈಸೂರು ಸಿಲ್ಕ್ ಸಾರಿ ಅನ್ನೋ ವೈಭವವನ್ನು
ಕ್ರಾಸ್ ಮಾಡಲಿಕ್ಕೆ ಯಾವ ಒಂದು ಕಂಪ್ನಿಗಳಿಗೂ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಹೆಮ್ಮೆಯಿಂದ ನಾವು ಹೇಳಬೇಕು. ಅದನ್ನು ಟಿಪ್ಪು ಸುಲ್ತಾನ್ ಇಂಟ್ರೊಡ್ಯೂಸ್ ಮಾಡೋದಂತೇಳಿ. ಬಂಧುಗಳು, ಇನ್ನು ರಾಕೆಟ್ ಸೈನ್ಸ್ಗೆ ಆತ ಒಂದು ಪಿತಾಮಹ. ನಾವು ನೋಡ್ತೀವಿ ರೊಡ್ಡಮ್ ನರಸಿಂಹ ಅವರು ಹೇಳ್ತಾರೆ, ಅವನು ಒಂಥರ ಈ ಸ್ಟಾರ್ಟಪ್ ಹಬ್ಸನ್ನು ಮಾಡ್ತಾ ಇದ್ದ ಟಿಪ್ಪು ಅಂತ ಹೇಳ್ತಾರೆ. ರಾಕೆಟಿಗೆ ಸಂಬಂಧಪಟ್ಟ ಈಸ್ ನಾಟ್ ಜಸ್ಟ್ ಎ ರಾಕಿಂಗ್ ಸ್ಟಾರ್, ಹಿ ವಾಸ್ ಆಲ್ಸೋ ರಾಕೆಟ್ ಸ್ಟಾರ್. ಸೊ ನರಸಿಂಹ ಅವರು ಪದ್ಮ ವಿಭೂಷಣ ಪಡೆದಿರ್ತಕ್ಕಂಥ ಒಬ್ಬ ಹಿರಿಯ ಏರೋಸ್ಪೇಸ್ ರಿಸರ್ಚ್ ಸ್ಕಾಲರ್. ಅವರು ಹೇಳ್ತಾರೆ, ಇವನು ಹಬ್ಸನ್ನು ಮಾಡುತ್ತಾರೆ. ಇವತ್ತು ಹೆಂಗೆ ಟೆಕ್ ಪಾರ್ಕ್ಸನ್ನು ಮಾಡಿದ್ದಾರೆ ಆ ಥರ ಅವಾಗ ಬೆಂಗಳೂರಲ್ಲಿ ಶ್ರೀರಂಗಪಟ್ಟಣ, ಚಿತ್ರದುರ್ಗ, ಬೆಡ್ನೂರು ಈ ಥರ ಬೇರೆ ಬೇರೆ ಪ್ರದೇಶಗಳಲ್ಲಿ ಟೆಕ್ ಪಾರ್ಕ್ಸ್ ಥರ ಆತ ಒಂದು ಹಬ್ಸ್ ಮಾಡುತ್ತಾನೆ. ಅಲ್ಲೆಲ್ಲ ರಾಕೆಟ್ಸ್ಗಳ ಒಂದು ಇನ್ವೆನ್ಷನ್ಸ್ಗಳ ರಾಕೆಟನ್ನು ಎಕ್ಸ್ಪೆರಿಮೆಂಟ್ಸನ್ನು ಮಾಡಲಿಕ್ಕೆ ಆ ಥರ ಹಬ್ಸ್ ಮಾಡುತ್ತಾನೆ. ಅಂದರೆ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗಬಾರ್ದು, ಬೇರೆ ಕಡೆ ಎಲ್ಲ ವಿಸ್ತರಣವಾಗಿ ಈ ಒಂದು ಸೈನ್ಸ್ ಒಂದು ಟೆಕ್ನಾಲಜಿ ಬೆಳಿಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ಅಬ್ದುಲ್ ಕಲಾಂ ಅವರು, ಈ ದೇಶದ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ತಮ್ಮ ಅದ್ಭುತವಾದ ಒಂದು ಪುಸ್ತಕ ದ ವಿಂಗ್ಸ್ ಆಫ್ ಫೈರಲ್ಲಿ ಬರೀತಾರೆ, ನಾನು ನಾಸಾಗಿ ಹೋದಾಗ, ಅಮೆರಿಕದಲ್ಲಿ ಹೋದಾಗ ಒಂದು ವ್ಯಕ್ತಿಯ ಚಿತ್ರಣ ರಾಕೆಟನ್ನು ಉಡಾಯಿಸೋದನ್ನು ನೋಡಿದಾಗ ಹೆಮ್ಮೆಯಿಂದ ನಮ್ಮ ದೇಶದ ಟಿಪ್ಪು ಸುಲ್ತಾನ್ ಅನ್ನೋ ಒಂದು ಭಾವನೆ ಬಂದಿರ್ತಾರಲ್ಲ, ಅದು ಒಂದು ಗ್ರೇಟ್ ಆನರ್ ಫಾರ್ ಅಸ್ ಅಂತಕ್ಕಂಥ ಮಾತು ಬಂದಿದೆ. ಇದು IAS ಸ್ಕಾಲರ್ಸ್ ಆಗಿರ್ಬೋದು, ಇಸ್ರೋ ಸ್ಕಾಲರ್ಸ್ ಆಗಿರ್ಬೋದು, ದೇ ಹ್ಯಾವ್ ಕ್ಯಾರಿ ದ ಗ್ರೇಟ್ ಗ್ರ್ಯಾಟಿಟ್ಯೂಡ್ ಫಾರ್ ದಿಸ್ ಮ್ಯಾನ್. ಬಂಧುಗಳೇ, ನಮಗೆ ಗೊತ್ತಿದೆ 1782ರಲ್ಲಿ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಆಗಬೇಕಾದ್ರೆ ರಾಕೆಟ್ಸ್ಗಳನ್ನು ಯೂಸ್ ಮಾಡ್ತಾರೆ ಟಿಪ್ಪು. ಈ ರಾಕೆಟ್ಸ್ಗಳನ್ನು ಯೂಸ್ ಮಾಡಿದಾಗ ಬ್ರಿಟಿಷರು ದಿಕ್ಕಾಪಾಲಾಗಿರ್ತಾರೆ. ಅವ್ರಿಗೊಂಥರ ಮೇಲಿಂದ ರಾಕೆಟ್ ಬರಬೇಕಾದ್ರೆ ಬೆಂಕಿ ಯಾರು ಉಗುಳ್ತಾ ಇದ್ದಾರೆ ಆಕಾಶದಿಂದ ಅನ್ನೋ ಥರ ಆಗ್ತಾರೆ. ಬಿಕಾಸ್ ದೇ ಕುಡಂಟ್ ಕನ್ಸೀವ್ ವಾಟ್ ಇಟ್ ಈಸ್. ಈ ರಾಕೆಟ್ ಅಂದರೆ ಏನೋ ಕಲ್ಪನೆನೇ ಜಗತ್ತಿಗೆ ಗೊತ್ತಿಲ್ಲದಿರುವಂಥ ಕಾಲದಲ್ಲಿ ಆಕಾಶದಿಂದ ಬೆಂಕಿ ಬಂದ ಹಾಗೆ ಕಾಣ್ತದೆ. ಬಂಧುಗಳೇ, 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ರಾಕೆಟ್ಗಳು ಉಡಾವಣೆ ಆಗ್ತಾ ಇರ್ತವೆ. 1782ನೇ ಒಂದು ಸೆಕೆಂಡ್ ಆಂಗ್ಲೋ ಮೈಸೂರು ವಾರದಲ್ಲಿ. ಸೊ ಅದು ಅವ್ರಿಗೆ ನಿದ್ದೆಗೆಡಿಸಿರ್ತದೆ. ಈ 1799ಕ್ಕೆ ಸತ್ತ ತಕ್ಷಣ ಅವರು ಮೊದಲು ಹುಡುಕ್ತಾರೆ ರಾಕೆಟ್ಗಳು ಎಲ್ಲಿಟ್ಟಿದ್ದಾನೆ ಟಿಪ್ಪು ಅಂತೇಳಿ. ನೋಡಿ, ಅವ್ರಿಗೆ ವಜ್ರ ವೈಭವನ ಹುಡುಕಲ್ಲ, ಫಸ್ಟ್ ಒಂದು ರಾಕೆಟ್ಸ್ ಹುಡುಕ್ತಾರೆ. ಅವಾಗ ಹುಡುಕಿದಾಗ ಅವನು ತೀರ್ಕೊಂಡಿದ್ದ ರಾತ್ರಿ ಹುಡುಕಿದಾಗ ಸುಮಾರು 200 ರಾಕೆಟ್ಸಿನ ರೆಮಿನೇಟ್ಸ್, ಅಂದರೆ ಅದನ್ನು ತಯಾರಿಕೆಗೆ ಬೇಕಾಗಿರ್ತಕ್ಕ ಪದಾರ್ಥಗಳು, ಅದನ್ನು ಬಿಡಿ ಸ್ಪೇರ್ಸ್ಗಳನ್ನು ಎಲ್ಲವನ್ನು ಕ್ರೋಢೀಕರಿಸ್ಕೊಂಡು ಸುಮಾರು 200 ರಾಕೆಟ್ ಆಗುವಷ್ಟು ಮಾಲ್ ಇರ್ತದೆ. ಅದನ್ನೆಲ್ಲವನ್ನು ತೊಗೊಂಡು ಹಡಗದಲ್ಲಿ ಇಟ್ಕೊಂಡು ಲಂಡನ್ಗೆ ಓಡ್ತಾರೆ ಬ್ರಿಟಿಷರು. ನೋಡಿ, ದಿಸ್ ವಾಸ್ ದಿ ಮ್ಯಾಗ್ನಿಫಿಷೆಂಟ್ ಇನೋವೇಟಿವ್ ಮೈಂಡ್ ಅಂಡ್ ಇನ್ವೆನ್ಷನ್ಸ್ ಆಫ್ ದಿ ಟಿಪ್ಪು ಸುಲ್ತಾನ್ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇಷ್ಟಾದಮೇಲೆ ಆತ ಬ್ಯಾಂಕ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುತ್ತಾನೆ. ಒಂದು ಕಡೆ ಸ್ಕಾಲರ್ ಹೇಳ್ತಾರೆ, ನಿತಿನ್ ಜಾರ್ಜ್ ಒಲಿಕಾರ ಅಂತಕ್ಕಂಥ ಹಿರಿಯ ಇತಿಹಾಸಕಾರ ಹೇಳ್ತಾನೆ, ಈತ ಬ್ಯಾಂಕ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ, ಎಂಥ ವರ್ಲ್ಡ್ ವೈಡ್ ಟ್ರೇಡನ್ನು ಶುರು ಮಾಡಲಿಕ್ಕೆ ಪ್ರಯತ್ನ ಪಟ್ಟ. ಅವ್ರು ಹೇಳ್ತಾರೆ, ಪುಡುಚೇರಿಯಲ್ಲಿ, ಕೋಚಿನ್, ಕರಾಚಿಯಲ್ಲಿ, ಆಮೇಲೆ ಬಾಗ್ದಾದಲ್ಲಿ, ಅಫ್ಘಾನಿಸ್ತಾನಲ್ಲಿ ಮತ್ತು ಇಸ್ತಾಂಬುಲಲ್ಲಿ ಈ ಎಲ್ಲ ಕಡೆ ಬ್ಯಾಂಕ್ಗಳನ್ನು ಮಾಡುತ್ತಾನೆ. ಇಂಟ್ರೆಸ್ಟ್ಗಳನ್ನು ಕೊಡ್ತಾ ಇರ್ತಾನೆ ಸೇವಿಂಗ್ಸ್ ಮಾಡಿದವ್ರಿಗೆ. ಆಮೇಲೆ ಇದರಲ್ಲಿ ಇನ್ನೊಂದು ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಸ್, ಈ ಬ್ಯಾಂಕ್ಗಳನ್ನು ಆದಷ್ಟು ಕ್ಯಾಶ್ಲೆಸ್ ಮಾಡಲಿಕ್ಕೆ ಅವನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಕ್ಯಾಶ್ಲೆಸ್ ಎಕಾನಮಿನ ಮಾಡಬೇಕಂತ ಆತ ಪ್ರಮೋಟ್ ಮಾಡ್ತಾ ಇರ್ತಾನೆ. ದೋ ಈ ಇಂಟ್ರೊಡ್ಯೂಸ್ ಕಾಯಿನ್ಗಳನ್ನು ಅವನು ಶುರು ಮಾಡಿದ್ರು ಕೂಡ ಕ್ಯಾಶ್ಲೆಸ್ನ ಪ್ರಮೋಟ್ ಮಾಡ್ತಾ ಇರ್ತಾನೆ. ಯಾಕಂತಂದರೆ ಒಂದನೇ ಕಾರಣ, ನಮ್ಮ ಸಂಪತ್ತು ಹೊರಗಡೆ ಹೋಗಬಾರ್ದು, ನಮ್ಮ ಕಡೆ ಇರ್ತಕ್ಕಂಥ ಕ್ಯಾಶ್ ಹೊರಗಡೆ ಹೋಗಬಾರ್ದು ಅನ್ನೋದು. ಎರಡನೇದು, ಡ್ರೈನಿಂಗ್ ದ ವೆಲ್ತ್ ಬೈ ದ ಬ್ರಿಟಿಷರ್ಸ್ ಶುಡ್ ಬಿ ಪ್ರಿವೆಂಟೆಡ್ ಅಂತಕ್ಕಂಥದ್ದು. ಸೊ ಈ ಒಂದು ಬ್ಯಾಂಕ್ ಹಿ ವಾಸ್ ಲೈಕ್ ಎನ್ ಆಸ್ಟಿಟ್ಯೂಟ್ ಬ್ಯಾಂಕರ್ ಅಂತಕ್ಕಂಥದ್ದನ್ನು ನಾವು ಅವಾಗ ನೋಡ್ತೀವಿ. ಎರಡನೇದು, ಇನ್ನೊಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್. ಇವತ್ತು ಸಾರ್ವಜನಿಕ ಉದ್ಯಮಗಳು ಏನಿದಾವೆ ಇವತ್ತು, ಅಂಥವುಗಳನ್ನು ನ್ಯಾಷನಲೈಸ್ ಮೊನೊಪಲೈಸ್ ಮಾಡುತ್ತಾನೆ. ಕೆಲವು ಇಂಡಸ್ಟ್ರಿಗಳನ್ನು, ಟೊಬ್ಯಾಕೋ, ಸ್ಯಾಂಡಲ್ವುಡ್, ಮೈನಿಂಗ್ಸನ್ನು, ಈ ಥರ ಸಿಲ್ಕ್ನ, ಕೆಲವು ಶುಗರನ್ನು, ಸಾಲ್ಟನ್ನು, ಇವುಗಳನ್ನೆಲ್ಲ ಕಂಟ್ರೋಲ್ ಇಟ್ಕೊಡೋದು. ಸೊ ದಟ್ ಜನರಿಗಾಗಿ, ಸಾರ್ವಜನಿಕರಿಗಾಗಿ ಎಲ್ರಿಗೂ ಅದನ್ನು ಯೋಗ್ಯವಾಗಿ ಸಾಮಾಜಿಕವಾಗಿ ಹಂಚಲಿಕ್ಕೆ ಬರ್ತದೆ. ಒಂದು ಸಮಾಜವಾದ ಸಿದ್ಧಾಂತವನ್ನು ಆತ ಈ ವಿಷಯಗಳಲ್ಲಿ ಇಟ್ಕೊಂಡಿರ್ತಾನೆ ಅಂತಕ್ಕಂಥದ್ದು. ಸೊ ಇವನ್ನೆಲ್ಲ ನೋಡಿದಾಗ ಈ ಸೀಮ್ಸ್ ಟು ಬಿ ಕಂಪ್ಲೀಟ್ ಮ್ಯಾನ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್ಸ್ ಮ್ಯಾನ್, ಒಂದು ವೆಲ್ಫೇರ್ ಆಫ್ ದಿ ಪೀಪಲ್ ಅಂತಕ್ಕಂಥದ್ದನ್ನು ನಾವು ಟಿಪ್ಪುವಿನ ವ್ಯಕ್ತಿತ್ವದಲ್ಲಿ ಕಾಣ್ತೇವೆ ಬಂದಿದ್ದಾರೆ. ಸೊ ಇಷ್ಟೆಲ್ಲ ನೋಡಿದಾಗ ಆತ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ ಆತ ಬಹಳ ಅದ್ಭುತವಾಗಿ ಇಟ್ಕೊಂಡಿರ್ತಾನೆ ಅಂತಕ್ಕಂಥದ್ದನ್ನು ಆತ ಹೇಳ್ತಾರೆ. ಟಿಪ್ಪು ಅನ್ಕೋತಾನೆ ಏನಂತಂದರೆ, ಇದು ಒಂಟಿಯ ಯುಗ ಅಲ್ಲ, ಇದು ಹಡಗದ ಯುಗ ಅಂತ ಹೇಳ್ತಿರ್ತಾನೆ. ಇದು ಒಂಟಿಯ ಯುಗ ಅಲ್ಲ, ಇದು ಹಡಗದ ಯುಗ ಅಂತ ಹೇಳ್ತಾರೆ ಟಿಪ್ಪು ಒಂದು ಕಡೆ ಬರೀತಾನೆ. ಟಿಪ್ಪು ಅನ್ಕೋತಾನೆ ಏನಂತಂದರೆ, ರಾಜಕೀಯ ಸಾಮರ್ಥ್ಯಕ್ಕೆ ಮತ್ತು ಆರ್ಥಿಕ ಉತ್ಕರ್ಷಕ್ಕೆ ಹೆದ್ದಾರಿ ಸಮುದ್ರ ಅಂತ ಭಾವಿಸಿರ್ತಾನೆ.
ರಾಜಕೀಯ ಸಾಮರ್ಥ್ಯಕ್ಕೆ ಮತ್ತು ಆರ್ಥಿಕ ಉತ್ಕರ್ಷಕ್ಕೆ ಸಮುದ್ರವೇ ದಾರಿ ಅಂತಕ್ಕಂಥದ್ದು. ಸೊ ಅದಕ್ಕೆ ರಾಜತಾಂತ್ರಿಕ ಸಂಬಂಧಗಳನ್ನು ಸುಮಾರು ದೇಶಗಳನ್ನು, ಇಸ್ತಾಂಬುಲ್ ಆಗಿರಲಿ, ಟರ್ಕಿಶ್ ಆಗಿರಲಿ, ಅಫ್ಘಾನಿಸ್ತಾನ್, ಬಾಗ್ದಾದ್, ಫ್ರಾನ್ಸ್ ಇನ್ಫ್ಯಾಕ್ಟ್ ಹಿ ವಾಸ್ ದಿ ಗ್ರೇಟ್ ಅಡ್ಮೈರರ್ ಆ್ಯಂಡ್ ಒಳ್ಳೆ ಸ್ನೇಹವನ್ನು ಸಂಪಾದಿಸಿರ್ತಾನೆ ನೆಪೋಲಿಯನ್ ಬೊನಾಪಾರ್ಟೆ ಜೊತೆ. ಸೊ ಈ ಥರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರ್ಲಿಯೆಸ್ಟ್ ಪರ್ಸನ್ ಟು ಇನ್ ದ ಸೌತ್ ಏಷ್ಯನ್ ಕಂಟ್ರಿ ಇಸ್ ದ ಅರ್ಲಿಯೆಸ್ಟ್ ಪರ್ಸನ್ ಟು ಹ್ಯಾವ್ ಎ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್. ಒಂದು ವ್ಯಾಪಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಳ್ಳೆಯ ಸಂಬಂಧವನ್ನು ಆತ ಬೆಳೆಸ್ಕೊಂಡಿರ್ತಾನೆ. ಬೆಕಾನನ್ ಅಂತಕ್ಕಂಥ ಒಬ್ಬ ಹಿರಿಯ ಇತಿಹಾಸಕಾರ ಭಾಳ ಅದ್ಭುತವಾಗಿ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಎಲ್ಲ ರಾಜರ ಅರಮನೆಗಳನ್ನು ಕೊಳ್ಳೆ ಹಾಕಿ ನೋಡಿದಾಗ ಈ ವಜ್ರ ವೈಭವಗಳು ಸಿಕ್ತಿದ್ವು. ಆದರೆ ಟಿಪ್ಪುವಿನ ಅರಮನೆಗೆ ಹೋಗಿ ನೋಡಿದಾಗ ಸಿಕ್ಕಿದ್ದೇನಪ್ಪ ಅಂತಂದರೆ 2,000 ಪುಸ್ತಕಗಳು ಸಿಗ್ತವೆ. 1799 ರಾತ್ರಿ ಆತ ತೀರ್ಕೊಂಡ ಮೇಲೆ, ಹುತಾತ್ಮನಾದ್ಮೇಲೆ ಅರಮನೆಗೆ ಹೋದ 2,000 ಪುಸ್ತಕಗಳು, ವಿವಿಧ ಸೈಜಿನ ಕನ್ನಡಿಗಳು ಮತ್ತು ದುರ್ಬೀನ್ಗಳು ಸಿಗ್ತವೆ. ಅದಕ್ಕೆ ಬೆಕಾನನ್ ಬರೀತಾನೆ ಏನಂತಂದರೆ, ಟಿಪ್ಪುವಿನ ಅರಮನೆ ಒಂದು ಗ್ರಂಥಾಲಯ, ಒಂದು ಸಂಗ್ರಹಾಲಯ ಮತ್ತು ಒಂದು ಗ್ರಂಥಾಲಯ, ಒಂದು ಪ್ರಯೋಗಾಲಯ ಮತ್ತು ಒಂದು ಸಂಗ್ರಹಾಲಯದಂತೆ ಇತ್ತು ಅಂತಕ್ಕಂಥದ್ದನ್ನು ಬರೀತಾರೆ. ಸೊ ಈ ವಾಸ್ ಮೋಸ್ಟ್ ಇನೋವೇಟಿವ್ ಕೈಂಡ್ ಆಫ್ ಎ ಮೈಂಡ್ ಸೆಟ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತಕ್ಕಂಥದ್ದು. ಸೊ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ನಾವು, ವೆದರ್ ಹಿ ವಾಸ್ ಎ ಸೆಕ್ಯುಲರ್ ಆರ್ ನಾಟ್, ವೆದರ್ ಹಿ ವಾಸ್ ಎ ರಿಫಾರ್ಮೇಟಿವ್ ಆರ್ ನಾಟ್, ವೆದರ್ ಹಿ ವಾಸ್ ಎ ಇನೋವೇಟಿವ್ ಆರ್ ನಾಟ್ ಅಂತಕ್ಕಂಥದ್ದನ್ನು ತರ್ಕವಾಗಿ, ಯೋಗ್ಯವಾಗಿ ಒಂದು ಡಿಸಿಷನ್ಗೆ ನಾವು ಬರಬೇಕಾಗ್ತದೆ, ಒಂದು ಒಪಿನಿಯನ್ನ ಫಾರ್ಮ್ ಮಾಡಬೇಕಾಗ್ತದೆ ಬಂಧುಗಳೇ. ಸೊ ಇಷ್ಟೆಲ್ಲ ನೋಡಿದಾಗ ಕೊನೆಯದಾಗಿ ಸ್ವಾವಲಂಬಿ, ಸ್ವಾತಂತ್ರ್ಯ ಅಂತಕ್ಕಂಥ ಬುನಾದಿಗಳ ಮೇಲೆ ಈ ದೇಶವನ್ನು ಕಟ್ಟಲು ಇಚ್ಛಿಸಿದ್ದ ಟಿಪ್ಪು. ಸ್ವಾವಲಂಬಿ, ಸ್ವಾತಂತ್ರ್ಯ ಅಂತಕ್ಕಂಥ ಬುನಾದಿಗಳ ಮೇಲೆ ಸ್ವಾಭಿಮಾನ ಕೂಡ, ಸ್ವಾವಲಂಬಿ, ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯ ಅಂತಕ್ಕಂಥ ಬುನಾದಿಗಳ ಮೇಲೆ ಈ ದೇಶವನ್ನು ಕಟ್ಟಬೇಕು ಅಂತ ಕನಸು ಕಂಡಿದ್ದ ಟಿಪ್ಪು. ಡಾಕ್ಟರ್ ದ್ವಾರಕಾನಾಥ್ ಅವರು ಅದ್ಭುತವಾಗಿ ಹೇಳ್ತಾರೆ, ಟಿಪ್ಪು ಅಂತಂದರೆ ಒಬ್ಬ ನಿರಂತರ ಎಚ್ಚರ. ಟಿಪ್ಪು ಅಂತಂದರೆ ಒಬ್ಬ ನಿರಂತರ ಎಚ್ಚರ, ಸರ್ವ ಜನಾಂಗೀಯ ಶಾಂತಿಯ ತೋಟ ಅಂತಕ್ಕಂಥ ಈ ಮಣ್ಣಿನ ಅಂತರಾಳದ ಧ್ವನಿಯನ್ನ ಅತಿ ಎತ್ತರದ ತನ್ನ ಧ್ವನಿಯಲ್ಲಿ ಕೂಗುತ್ತಿದ್ದ ಟಿಪ್ಪು. ಮೇ 4ನೇ ತಾರೀಕು 1799 ಹುತಾತ್ಮನಾಗ್ತಾನೆ ಟಿಪ್ಪು ಸುಲ್ತಾನ್. ಬ್ರಿಟಿಷರು, ಜನರಲ್ ಮ್ಯಾಥ್ಯೂಸ್ ಇವರೆಲ್ಲ, ಜನರಲ್ ಹ್ಯಾರಿಸ್ ಇವರೆಲ್ಲ ಹೋಗಿ ಹುಡುಕ್ತಾರೆ ಟಿಪ್ಪುವಿನ ದೇಹವನ್ನು. ರಾತ್ರಿ ಸಿಗುತ್ತೆ. 300 ಸೈನಿಕರ ಶವಗಳ ಮಧ್ಯ ಟಿಪ್ಪುವಿನ ಒಂದು ಪಾರ್ಥಿವ ಶರೀರ ಸಿಗ್ತದೆ. ಸಿಕ್ಕ ತಕ್ಷಣ ಜನರಲ್ ಹ್ಯಾರಿಸ್ ಉದ್ಘರಿಸಿ ಬಹಳ ಸಂತೋಷದಿಂದ ಎತ್ತರದ ಧ್ವನಿಯಲ್ಲಿ ಕಿರ್ಚಿ ಹೇಳ್ತಾನೆ, ಎಸ್ ವಿ ಹ್ಯಾವ್ ವನ್, ಇಂಡಿಯಾ ಇಸ್ ಅವರ್ಸ್ ಅಂತ ಹೇಳ್ತಾನೆ. ನಾವಿನ್ನು ಗೆದ್ದಾಯ್ತು, ಈ ದೇಶ ನಮ್ಮದು ಅಂತ ಹೇಳ್ತಾನೆ. ಟಿಪ್ಪುವಿನ ಸಾವಿನಿಂದ ಬ್ರಿಟಿಷರಿಗೆ ಏನು ಸಿಕ್ತು ಅಂತ ಅವತ್ತೇ ಅವರಿಗೆ ಅರ್ಥ ಆಯಿತು ಬಂಧುಗಳೇ. ಆದರೆ ಟಿಪ್ಪುವಿನ ಬಲಿದಾನದಿಂದ ನಾವು ಏನು ಕಳೆದುಕೊಂಡಿವಿ ಅಂತ ನಮಗೆ ಇವತ್ತಿಗೂ ಅರ್ಥ ಆಗಲಿಲ್ಲ. ಟಿಪ್ಪುವಿನ ಸಾವು ಕೇವಲ ಒಂದು ದೊರೆಯ ಸಾವಲ್ಲ, ಅದು ಒಂದು ಸೈನಿಕನ ಸಾವು. ಪ್ರತಿಯೊಬ್ಬ ಪ್ರಜೆ ಈ ದೇಶವನ್ನು 150 ವರ್ಷಗಳ ಹಿಂದೆನೇ ಸ್ವಾತಂತ್ರ್ಯ ಪಡಿಬೇಕಂತ ಏನು ಕನಸು ಕಂಡಿದ್ದರೂ ಆ ಕನಸಿನ ಸಾವಾಗ್ತದೆ. ಯಾವ ರಾಜನ ಕೈಗಳಿಗೆ ರಕ್ತದ ಕಲೆಗಳಿಲ್ಲ ಬಂಧುಗಳೇ, ಯಾವ ರಾಜನ ಕೈಗಳಿಗೆ ರಕ್ತದ ಕಲೆಗಳಿಲ್ಲ. ರಕ್ತದೋಕುಳಿ ಆಡಿದ ಮೇಲೇನೆ ರಾಜನೆಂದು ಕರೆಯಲಾದ ದಿನಗಳವು. ರಕ್ತದೋಕುಳಿ ಆಡಿದ ಮೇಲೇನೆ ರಾಜನೆಂದು ಕರೆಯಲಾದ ದಿನಗಳವು. ರಕ್ತ ಸಾಗರದಡಿ ಮುಳುಗೆದ್ದ ಮೇಲೇನೆ ಅಶೋಕನನ್ನ, ಶಿವಾಜಿಯನ್ನ, ಚಂದ್ರಗುಪ್ತ ಮೌರ್ಯನನ್ನ ಈ ಮಣ್ಣು, ಈ ಇತಿಹಾಸ ರಾಜನೆಂದು ಗುರುತಿಸಿದ್ದು. ಮತ್ತ್ಯಾಕೆ ಟಿಪ್ಪು ಅನಾಥನಾದ? ಟಿಪ್ಪು ಯಾಕೆ ಅನಾಥನಾದ? ಮುಸಲ್ಮಾನನಾಗಿದ್ದಕ್ಕ? ಉತ್ತರಿಸಬೇಕಿದೆ. ನಾವು ಉತ್ತರಿಸಬೇಕಾಗಿದೆ. ವಂದನೆಗಳು.